ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಆ, ಕಥಾವಾಚನ ಜಲಪಾತ ಎಸ್.ಎಲ್. ಭೈರಪ್ಪ ಅವರಿಂದ. ಆ, ಕಳೆದ ಭಾಗದಲ್ಲಿ ನಾವು ವಸು ಮತ್ತು ಶ್ರೀಪತಿಯವರ ಜೋಗಕ್ಕೆ ಹೋಗಿ ಬಂದ ನಂತರದ ಬೇಸರ, ರೆಬೋಲಳ ಸ್ನೇಹ, ಮತ್ತೆ ನಾಡಗೌಡರ ಸಂಶೋಧನೆಯ ಬಗ್ಗೆ, ಮತ್ತೆ ಆ ಹಸುವಿನ ಸಾಯಿಖಾನೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ನೋಡಿದ್ವಿ. ಮುಂದಿನ ಭಾಗ. ನಾವು ಜೋಗಕ್ಕೆ ಹೋಗಿ ಬಂದು 1 ವರ್ಷವೇ ಆಯಿತು. ಆಗಿನಿಂದ ಸಂಸಾರದಲ್ಲಿ ಸಂತೋಷವೇ ಇಲ್ಲವಾಗಿದೆ. ಇವರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿರುತ್ತಾರೆ. ಮೊದಲು ಇವರು ಕೆಲಸ ಮಾಡುವಾಗಲೂ ಸದಾ ನನ್ನನ್ನೇ ಧ್ಯಾನಿಸುವರೇನೋ ಎನ್ನುವ ಭಾವನೆ ನನ್ನಲ್ಲಿತ್ತು. ಈಗ ನನ್ನ ಮನಸ್ಸಿನಲ್ಲಿ ಆ ಭಾವನೆ ಇಲ್ಲ. ಯಾವಾಗಲಾದರೂ ಒಮ್ಮೊಮ್ಮೆ ನನ್ನ ಮೇಲೆ ರೇಗುತ್ತಾರೆ, ಅದು ವಿನಾಕಾರಣವಾಗಿ. ಮೊದಲು ಹಾಗೆ ಮಾಡುತ್ತಿರಲಿಲ್ಲವೆಂದಲ್ಲ, ಆದರೆ ಕೋಪ ಮಾಡಿಕೊಂಡ ಅರ್ಧ ಗಂಟೆಯಲ್ಲಿ ಅದು ಇಳಿಯುತ್ತಿತ್ತು. ನಾನು ಅತ್ತ ಹೋದರೆ ಸಾಕು, ಅವರ ಪ್ರಯತ್ನವನ್ನು ಮೀರಿ ಮುಖದಲ್ಲಿ ನಗು ಬೆರೆಯುತ್ತಿತ್ತು. ವಸು ನೋಡಿಲ್ಲಿ ಎಂದು ಮಾತನಾಡಿಸುತ್ತಿದ್ದರು. ಈಗ ಒಮ್ಮೆ ಕೋಪ ಬಂದರೆ ಅದು ಆರುವುದೇ ಇಲ್ಲ. ಉದಾಸೀನವಾಗಿ ಇದ್ದು ಬಿಡುತ್ತಾರೆ. ಗಂಡನ ಕೋಪವನ್ನು ಸಹಿಸಬಹುದು, ಆದರೆ ಉದಾಸೀನತೆಗಿಂತ ಕ್ರೂರವಾದ ಶಿಕ್ಷೆ ಬೇರೆ ಯಾವುದೂ ಇಲ್ಲ. ಈ ಶಿಕ್ಷೆಗೆ ನಾನು ಮಾಡಿರುವ ತಪ್ಪೇನು? ಅದೇನು? ನನಗೂ ಇತ್ತೀಚೆಗೆ ಅವರ ಬಗೆಗೆ ಉದಾಸೀನತೆ ಬೆಳೆಯುತ್ತಿದೆ. ನಾವಿಬ್ಬರೂ ಮೊದಲಿನಷ್ಟು ಅನ್ಯೋನ್ಯವಾಗಿಲ್ಲವೆಂಬುದು ನಿಜ. ಈ ಸಂಗತಿ ಪ್ರಜ್ಞೆಯಲ್ಲಿ ಬಂದಾಗ ನನಗೆ ಕರುಳು ಹಿಂಡಿದಷ್ಟು ಸಂಕಟವಾಗುತ್ತದೆ. ನನ್ನನ್ನು ಇವರಿಗೆ ಕೊಟ್ಟು ಮದುವೆ ಮಾಡುತ್ತಾರೆಂಬುದು ನನಗೆ ಚಿಕ್ಕ ವಯಸ್ಸಿನಿಂದಲೇ ಗೊತ್ತಿತ್ತು. ಹೈಸ್ಕೂಲು ಓದುವಾಗ ಯಾರಾದರೂ ತಮಾಷೆಗೆ ಹಾಗೆ ಅಂದರೆ ನಾನು ರೇಗುತ್ತಿದ್ದೆ. ನಾನು ಕಾಲೇಜಿಗೆ ಸೇರುವ ವೇಳೆಗೆ ಇವರು ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಫೇಲ್ ಆಗಿ ಪೂರ್ತಿಯಾಗಿ ಚಿತ್ರಕಲೆ ವ್ಯಾಸಂಗವನ್ನೇ ಪ್ರಾರಂಭಿಸಿದ್ದರು. ಪರೀಕ್ಷೆಯಲ್ಲಿ ಫೇಲ್ ಆದುದರಿಂದ ನಾನು ಇವರ ಬಗೆಗೆ ಅನುತಾಪ ಪಟ್ಟೆ. ಮತ್ತೆ ಇವರು ಓದಿ ಪಾಸು ಮಾಡಬೇಕೆಂಬ ಆಸೆ ಇದ್ದರೂ ನಾನು ಹಾಗೆ ಹೇಳಲಿಲ್ಲ. ಕಾಲೇಜು ಜೀವನದಲ್ಲಿಯೇ ನಾನು ಸಾಹಿತ್ಯ ಕೃತಿಗಳನ್ನು ಓದಲು ಮೊದಲು ಮಾಡಿದ್ದುದು. ದ್ವಿತೀಯ ಭಾಷೆಯಾಗಿ ಸಂಸ್ಕೃತವನ್ನು ಮುಂದುವರಿಸಿದೆ. ನನಗೆ ಇಂಟರ್ಮೀಡಿಯೇಟ್ನಲ್ಲಿ ಪಾಸಾಗುವ ವೇಳೆಗೆ ಪರೀಕ್ಷೆಯ ಆಕರ್ಷಣೆ ಹೊರಟು ಹೋಯಿತು. ಅಷ್ಟರಲ್ಲಿ ಇವರು ಚಿತ್ರಕಲೆಯಲ್ಲಿ ಎಷ್ಟೋ ಸಾಧನೆ ಮಾಡಿದ್ದರು. ನನಗೆ ತಿಳಿಯದಂತೆಯೇ ನಾನು ಇವರ ವ್ಯಕ್ತಿತ್ವದಿಂದ ಆಕರ್ಷಿತಳಾಗಿದ್ದೆ. ಪರೀಕ್ಷೆಯಲ್ಲಿ ಇವರು ಫೇಲು ಸಹ ನನಗೆ ಒಂದು ಉಚ್ಚ ಯೋಗ್ಯತೆಯ ಗುರುತಾಗಿಯೇ ಕಾಣುತ್ತಿತ್ತು. ಅದಕ್ಕೆ ನಾನು ಇಂದಿಗೂ ಮರುಗುವುದಿಲ್ಲ. ಆಗ ನಾನು ಇವರನ್ನು ಪ್ರೀತಿಸಲು ಪ್ರಾರಂಭಿಸಿದವಳು ನಮ್ಮ ಮದುವೆಯಾಗುವವರೆಗೂ ಎಷ್ಟೊಂದು ತವಕಪಟ್ಟೆ ಎಂಬುದು ನನ್ನ ಅಂತರಾತ್ಮಕ್ಕೆ ಗೊತ್ತು. ಇವರಿಗೂ ನನ್ನ ಮೇಲೆ ಅದೇ ರೀತಿಯ ಮನಸ್ಸಿದೆಯೇ ಎಂದು ನಾನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ. ಆದರೆ ಇವರಿಂದ ಆ ರೀತಿಯ ಕಿಂಚಿತ್ ಆದರೂ ಸೂಚನೆ ಕಾಣುತ್ತಿರಲಿಲ್ಲ. ಎಲ್ಲರನ್ನೂ ಮಾತನಾಡಿಸುವಂತೆ ನನ್ನನ್ನು ಮಾತನಾಡಿಸುತ್ತಿದ್ದರು. ತಮ್ಮ ವ್ಯಾಸಂಗವಾಯಿತು. ಬೆಟ್ಟದ ಹತ್ತಿರ ಲಲಿತ ಮಹಲ್ ಕಡೆ ಕುಕ್ಕರಹಳ್ಳಿಯ ಹಿಂದೆ ಕುಳಿತು ಚಿತ್ರ ಬರೆಯುವುದಾಯಿತು. ಯಾವಾಗಲೂ ಒಂದು ದಿನ ಭೂದೇವಿ ನಿನ್ನ ಒಂದು ಭಾವಚಿತ್ರ ಬರೀತೀನಿ ಎಂದಿದ್ದರು. ಅಷ್ಟೇ. ಆದರೆ ಬರೆಯಲಿಲ್ಲ. ಆ ಮಾತನ್ನು ಮತ್ತೆ ಆಡಲಿಲ್ಲ. ಮದುವೆಗೆ ಇವರು ಒಪ್ಪಿಕೊಂಡ ದಿನ ನಾನು ಜೀವನವು ಧನ್ಯ ಎಂಬ ಭಾವನೆಯಿಂದ ತುಂಬಿ ಹೋದೆ. ಈ ಭಾವನೆಯು ನನಗೆ ಇನ್ನೂ ಜೀವಂತವಾಗಿದೆ. ಬೊಂಬಾಯಿಯಲ್ಲಿ ಮನೆ ಸಿಕ್ಕುವ ಮೊದಲು ಇವರ ನೆನಪಿನಲ್ಲಿಯೇ ಹಗಲು ರಾತ್ರಿಗಳ ಕ್ಷಣಗಳನ್ನು ನೆನೆಸುತ್ತಿದ್ದೆ. ಇಲ್ಲಿಗೆ ಬಂದ 3 ವರ್ಷಗಳಲ್ಲಿ ಯಾಕೆ ಈ ನೀರಸತೆ ತುಂಬಿಕೊಂಡಿದೆ? ಜೀವನವೆಂದರೆ ಹೀಗೆಯೇ? ಮುಪ್ಪಿನ ವಯಸ್ಸಿನಲ್ಲಿಯೂ ಅಣ್ಣ ಅಮ್ಮ ಎಷ್ಟು ನಗುನಗುತ್ತಾ ಇದ್ದರು. ಯಾವ ಕೆಲಸಕ್ಕಾದರೂ ಅಣ್ಣ ಅಡಿಗೆ ಮನೆಗೆ ಬಂದು, ಲೇ ನೋಡಿಲಿ, ಬೆಳಿಗ್ಗೆ ನಾನು ಹಳ್ಳಿಗೆ ಹೊರಡುವ ಹೊತ್ತಿಗೆ ಸ್ನಾನ ದೇವತಾರ್ಚನೆ ಎಲ್ಲ ಮುಗಿದು ತಕ್ಷಣ ತಿಂಡಿ ಆಗಬೇಕು ಎಂದು ಹೇಳುವಾಗ ಅಮ್ಮನನ್ನು ಅದೆಷ್ಟು ತನ್ನತನದಿಂದ ನೋಡುತ್ತಿದ್ದರು. ನಮಗೇಕೆ ಹೀಗಾಗಿದೆ? ಮನೆಯ ಆದಾಯ ವೆಚ್ಚಗಳನ್ನೆಲ್ಲ ಇವರು ಇತ್ತೀಚೆಗೆ ನನ್ನ ಮೇಲೆಯೇ ಬಿಟ್ಟಿದ್ದಾರೆ. ಈಗ 2 ವರ್ಷದಲ್ಲಿ ನಾನೇ ಬಲವಂತವಾಗಿ ಇವರ ಕೈಯಲ್ಲಿ 10,000ಕ್ಕೆ ಜೀವ ವಿಮೆ ಮಾಡಿಸಿದೆ. ಮುಪ್ಪಿನ ವಯಸ್ಸಿನಲ್ಲಿ ದುಡಿಯಲು ಕೈಲಾಗದಾಗ ನಮಗೆ ದಿಕ್ಕು ಯಾರು? ಅದಕ್ಕೆ ಬೇರೆ ವರ್ಷಕ್ಕೆ 550 ರೂಪಾಯಿ ಕಟ್ಟಬೇಕು. ಬಾಡಿಗೆ, ಬಟ್ಟೆ ಬರೆ, ಉಳಿದ ಖರ್ಚುಗಳನ್ನು ಕಳೆದು ಸಂಸಾರಕ್ಕೆ ಸಾಲದು. ತಿಂಗಳಿಗೆ 400ಕ್ಕಿಂತ ಹೆಚ್ಚಾಗಿ ಇವರು ತಾನೇ ಹೇಗೆ ದುಡಿದಾರು. ಈ ವರ್ಷ 2 ಸಲ ಹಾಲಿನ ಧಾರಣೆ ಏರಿತು. ಅಕ್ಕಿ ಗೋಧಿಯ ಧಾರಣೆಯಂತೂ ಏರುತ್ತಲೇ ಇದೆ. ಪೇಪರ್ನಲ್ಲಿ ಓದ್ತಿದ್ದೀನಿ. ಒಂದೊಂದು ಸಲ ದಿಲ್ಲಿಯಲ್ಲಿ ಬಜೆಟ್ ಅಧಿವೇಶನ ಸೇರಿದಾಗ ನಮ್ಮ ಜೀವನದ ವೆಚ್ಚ ಏರಿಸುತ್ತಲೇ ಹೋಗುತ್ತಾರೆ. ಇವರು ಇತ್ತೀಚೆಗೆ 2 ಸಲ ಮಾಡಿಕೊಂಡ ಬ್ಲೇಡಿನಲ್ಲಿ 3ನೆಯ ಕ್ಷೌರ ಪ್ರಾರಂಭಿಸಿ ಉಳಿತಾಯ ಪ್ರಯತ್ನಿಸುತ್ತಿದ್ದಾರೆ. ತಿಂಗಳಿಗೆ 40ಕ್ಕಿಂತ ಹೆಚ್ಚಾಗಿ ಹಾಲಿಗೆ ಕೊಡುವುದು ಸಾಧ್ಯವಿಲ್ಲ. ಏರಿದ ಧಾರಣೆಯಲ್ಲಿ ತೆಗೆದುಕೊಳ್ಳುವ ಹಾಲಿನ ಪ್ರಮಾಣವನ್ನು ಇಳಿಸಬೇಕಾಯಿತು. ವಿಶ್ವನ ಸ್ಕೂಲಿನ ಫೀಸು ಸಹ ಹೆಚ್ಚಾಯಿತು. ದೇಶ ಮುಂದಕ್ಕೆ ಬರುತ್ತಿದೆ, ಆದ್ದರಿಂದ ಹೀಗಾಗುತ್ತಿದೆ ಎಂದು ನಾಯಕರು ಭಾಷಣ ಮಾಡುತ್ತಾರೆ. ಪತ್ರಿಕೆಗಳಲ್ಲಿ ನಾನು ಹಾಗೆಂದು ಓದುತ್ತಿದ್ದೇನೆ. ಒಂದಕ್ಕೊಂದು ಸಂಬಂಧವಿಲ್ಲ. ನಾನು ಒಂದು ಕೆಲಸಕ್ಕೆ ಸೇರಲೇ ಎಂದರೆ ಇವರು ಬೇಡ ಎನ್ನುತ್ತಾರೆ. ಒಪ್ಪತ್ತೇ ಊಟ ಮಾಡಿದರೂ ಸರಿ, ಅದು ಬೇಡ ಎಂದು ಇವರು ಹೇಳುವುದು ನನಗೆ ಸಮ್ಮತವೇ. ನೌಕರಿ ಮಾಡುವ ಹಂಬಲ ನನಗೂ ಎಳ್ಳಷ್ಟು ಇಲ್ಲ. ಆದರೆ ಸಂಸಾರ ತೂಗಿಸಲು ಬೇರೆ ಉಪಾಯವೇನಿದೆ? ಬೇಸರ ಕಳೆಯಲು ಏನಾದರೂ ಓದುತ್ತೇನೆ. ಇವರ ಕೈಯಲ್ಲಿ ದುಡ್ಡಿದ್ದರೆ ಆಫೀಸಿಗೆ ಹೋದಾಗ ಅಲ್ಲೇ ಪುಸ್ತಕದ ಅಂಗಡಿಯಲ್ಲಿ ಕಲೆಯನ್ನು ಕುರಿತ ಪುಸ್ತಕ ಕೊಂಡು ತರುತ್ತಾರೆ. ಇತ್ತೀಚೆಗೆ ನಾನು ಅದನ್ನು ತಪ್ಪಿಸಿದ್ದೇನೆ. ನಮ್ಮ ಆದಾಯಕ್ಕೆ ಅದು ಸಾಧ್ಯವಿಲ್ಲ. ಓದುವುದಕ್ಕೆ ಈಗ ಪುಸ್ತಕಗಳೇ ಇರುವುದಿಲ್ಲ.
ಅಪೂರ್ವಕ್ಕೆ ಸಂಗೀತ ಕ್ಲಾಸಿಗೆ ಹೋದಾಗ ಶಾಲಿನಿ ಬಾಯಿಯವರ ಮನೆಯಿಂದ 4 ಹಿಂದಿ ಪುಸ್ತಕಗಳನ್ನು ತರ್ತೀನಿ. ಸಂಗೀತವನ್ನು ನಾನು ಸರಿಯಾಗಿ ಸಾಧನೆ ಮಾಡಲಾರನೆಂದು ತಿಳಿದಿದ್ದರು ಶಾಲಿನಿ ಬಾಯಿಯವರು ನನ್ನ ಬಗೆಗೆ ವಿಶ್ವಾಸದಿಂದ ಇದ್ದಾರೆ. ಕೆಳಗಿನ ಮನೆಯ ಸುಧಾಬಾಯಿಯೇ ನನ್ನ ಜೊತೆಗಾತಿ. ನನ್ನನ್ನು ಕಂಡರೆ ಆಕೆಗೆ ಸ್ವಂತ ಅಕ್ಕನ ಮೇಲಿರುವಷ್ಟು ಪ್ರೀತಿ. ಆದರೆ ಆಕೆ ಯಾವುದನ್ನು ಬಿಡಿಸಿ ಬಿಡಿಸಿ ಯೋಚನೆ ಮಾಡಲಾರರು. ತಮ್ಮ ಕಷ್ಟ ಸುಖಗಳನ್ನೆಲ್ಲ ನನ್ನ ಕೈಯಲ್ಲಿ ಹೇಳಿಕೊಳ್ಳುತ್ತಾರೆ. ನಾವಿಬ್ಬರು ಹೆಚ್ಚು ಕಡಿಮೆ ಒಂದೇ ತೆರನಾದ ತೊಳಲಿಕೆಯಲ್ಲಿ ಸಿಕ್ಕಿದ್ದರೂ ಇವರು ಆಕೆಯ ಗಂಡನಿಗಿಂತ ಒಳ್ಳೆಯವರು. ಆತನಲ್ಲಿ ನಯ ವಿನಯ ದಾಕ್ಷಿಣ್ಯಗಳೆಲ್ಲ ಇದ್ದರೂ ಒಂದು ವಿಧವಾದ ಅವ್ಯಯಕ್ತಿಕ ಕಠೋರತನವೂ ಮುಖದ ಮೇಲೆ ಸೂಕ್ಷ್ಮವಾಗಿ ಕಾಣುತ್ತದೆ. ಈಗ 4 ದಿನಗಳಲ್ಲಿ ತಾನೇ ನಾನು ಅವರ ಹತ್ತಿರದಿಂದ ಸರಿಯಾಗಿ ನೋಡಿದೆ. ಅವರು ಏನು ಅಂತ ನನಗೆ ತಿಳಿಯೋದೇ ಇಲ್ರಿ ಎಂದು ಸುಧಾಬಾಯಿ ತನ್ನ ಗಂಡನ ಬಗೆಗೆ ಹೇಳುವುದು ಸರಿ ಅನ್ನಿಸುತ್ತದೆ. ಅವರ ವೈಜ್ಞಾನಿಕ ವಿಚಾರಗಳನ್ನು, ಸಾಮಾಜಿಕ ವಿಚಾರಗಳನ್ನು, ಅವರ ಕಸಾಯಿಖಾನೆಯಲ್ಲಿ ಮಾಡುವ ಸಂಶೋಧನೆಗಳನ್ನು ಇವರು ಹೇಳಿದ ಮೇಲೆ ನನಗೂ ಅವರ ಬಗೆಗೆ ಏನೊಂದು ಅರ್ಥವಾಗುವುದಿಲ್ಲ. ಸುಧಾಬಾಯಿಯವರ ಗಂಡ ತಮ್ಮ ಸಂಶೋಧನೆಯ ಸಲುವಾಗಿ 2 ವಾರ ಉತ್ತರ ಹಿಂದೂಸ್ತಾನದಲ್ಲಿರುವ ಯಾವುದೋ ಒಂದು ದೊಡ್ಡ ವೆಟರ್ನರಿ ಸಂಶೋಧನಾ ಮಂದಿರಕ್ಕೆ ಹೋಗಿದ್ದಾರೆ. ಅದರ ಹೆಸರು ಸರಿಯಾಗಿ ನೆನಪಿಗೆ ಬರಲಲ್ಲದು. ನೈನಿತಾಲಿನ ಹತ್ತಿರ ಮುಕ್ತೇಶ್ವರ ಎಂಬ ಊರು. 2 ವಾರದ ಮಟ್ಟಿಗೆ ವಿಜಾಪುರಕ್ಕೂ ಹುಬ್ಬಳ್ಳಿಗೂ ಹೋಗು ಎಂದು ಅವರು ಹೆಂಡತಿಗೆ ಹೇಳಿದರೂ ಸಹ ಆಕೆ ಹೋಗಲಿಲ್ಲ. ವಿಜಾಪುರದಲ್ಲಿರುವ ಅತ್ತೆಯು ಮಕ್ಕಳಾಗದ ಸೊಸೆಯ ಕೈಯಲ್ಲಿ ನೀರು ಸಹ ಕುಡಿಯುವುದಿಲ್ಲ. ಪದೇ ಪದೇ ಹುಬ್ಬಳ್ಳಿಯ ಅಣ್ಣನ ಮನೆಗೆ ಹೋಗಲು ಆಕೆಗೂ ಬೇಸರ. ರಾತ್ರಿ ವೇಳೆ ಸುಧಾಬಾಯಿ ತಮ್ಮ ಮನೆಯಲ್ಲಿಯೇ ಮಲಗುತ್ತಿದ್ದರು. ಜೊತೆಗೆ ವಿಶ್ವನನ್ನು ಕರೆಯುತ್ತಿದ್ದರು. ವಿಶ್ವ ಅವರನ್ನು ಚೆನ್ನಾಗಿ ಹೊಂದಿಕೊಂಡಿದ್ದಾನೆ. ನನ್ನ ಜೊತೆಗಿಂತ ಹೆಚ್ಚಾಗಿ ಕಾಕೆ ಸಂಗಡವೇ ಏನಾದರೂ ಆಡುತ್ತಿರುತ್ತಾನೆ. ನಮ್ಮ ಮನೆಯ ಸುತ್ತ ಆತನಿಗೆ ಆಟಕ್ಕೆ ಸಮಯ ವಯಸ್ಸಿನ ಜೊತೆಯದವರಿಲ್ಲ. ಒಂದು ದಿನ ರಾತ್ರಿ 1:30 ಗಂಟೆ ಸಮಯ ಸುಧಾಬಾಯಿ ಮೆಟ್ಟಿಲುಗಳ ಹತ್ತಿರ ಬಂದು ಬಾಗಿಲು ಬಡಿದು ಮಲಗಿದ್ದ ನಮ್ಮನ್ನು ಎಬ್ಬಿಸಿದರು. ನಾನು ಎದ್ದು ಬಾಗಿಲು ತೆಗೆದಾಗ ಆಕೆ ಹೆದರಿಕೆಯಿಂದ ಕಂಪಿಸುತ್ತಿದ್ದರು. ನಿಮ್ಮವ್ರನ್ನ ಎಬ್ಸ್ರಿ ಎಂದರು. ನಡುಗುತ್ತಲೇ ಹೇಳಿದರು. ನಾನು ಇವರನ್ನ ಎಬ್ಬಿಸಿದ ಮೇಲೆ ನಮ್ಮಿಬ್ಬರನ್ನು ಕರೆದುಕೊಂಡು ಅವರ ಮನೆಗೆ ಇಳಿದರು. ಅಲ್ಲಿ ವಿಶ್ವ ಮಂಚದ ಮೇಲೆ ಮಲಗಿದ್ದ. ಭಯದಿಂದಲೇ ಅವರು ಹೇಳಿದರು. ಅವರು ಮಲಗಿ ನಿದ್ರೆ ಮಾಡುತ್ತಿದ್ದರಂತೆ. ಬಾಗಿಲಿನ ವಿದ್ಯುತ್ ಗಂಟೆ ಒತ್ತಿದ ಶಬ್ದವಾಯಿತಂತೆ. ಇವರು ಎದ್ದು ನಿದ್ದೆಗಣ್ಣಿನಲ್ಲಿ ಬಾಗಿಲು ತೆರೆದರೆ ನಮ್ಮ ಪಕ್ಕದ ಕಟ್ಟಡದಲ್ಲಿ ವಾಸವಾಗಿದ್ದ ಪಂಜಾಬಿ ಸಿಖ್ನವರು ನೇರವಾಗಿ ಒಳಗೆ ಬಂದು ಹಿಂದುಗಡೆಯಿಂದ ಬಾಗಿಲು ಮುಚ್ಚಿಕೊಂಡನಂತೆ. ಗಾಬರಿಯಿಂದ ಇವರು ಕೂಗಲು ಬಾಯಿ ತೆರೆಯುವ ಮುನ್ನವೇ ಆಕೆಯ ಹೆಗಲ ಮೇಲೆ ಕೈಯಿಟ್ಟು, ಹೆದರಬೇಡಿ, ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಎಂದರಂತೆ. ಅಷ್ಟರಲ್ಲಿ ಅವನು ಕುಡಿದಿದ್ದ ವಾಸನೆ ಇವರ ಮೂಗಿಗೆ ಬಡಿತಂತೆ. ಧೈರ್ಯ ಮಾಡಿ ಇವರು ಜೋರಾಗಿ ಕೂಗಿಕೊಂಡರಂತೆ. ಅವನು ಹೊರಟು ಹೋದ. ಸುಧಾಬಾಯಿ ಕೆಳಗೆ ಒಬ್ಬರೇ ಮಲಗಲು ಹೆದರಿದರು. ಮನೆಗೆ ಬೀಗ ಹಾಕಿಕೊಂಡು ನಮ್ಮಲ್ಲಿ ಬರುವುದಕ್ಕೆ ಮನೆಗೆ ಹೆದರಿಕೆ. ನಾನು ಹೇಳಿದಂತೆ ಅವರು ವಿಶ್ವನನ್ನು ಎಬ್ಬಿಸಿಕೊಂಡು ನಮ್ಮ ಮನೆಗೆ ಬಂದರು. ಇವರು ಅವರ ಮನೆಯಲ್ಲಿ ಮಲಗಿದರು. ಆ ದಿನದಿಂದ ಆಕೆ ರಾತ್ರಿ ನಿದ್ರೆ ಬರುವವರೆಗೂ ನನ್ನ ಸಂಗಡ ಮಾತನಾಡುತ್ತಿದ್ದರು. ಮಾತು ಸುತ್ತಿ ಸುತ್ತಿ ಅವರಿಗೆ ಮಕ್ಕಳಾಗದಿರುವ ಅಂಶಕ್ಕೆ ಬರುತ್ತಿತ್ತು. ಇವರು ತಲೆಯಾಗ ಏನದ ನಿಮಗೆ ತಿಳಿತದೇನ್ರಿ ಎಂದು ಮತ್ತೆ ಮತ್ತೆ ನನ್ನನ್ನು ಕೇಳುವರು. ಅದು ಯಾರಿಗೂ ತಿಳಿಯದ ರಹಸ್ಯ, ಹೆಂಡತಿಗೆ ತಿಳಿಯದ ಗುಟ್ಟು. ಹೆಂಡತಿಯ ಕೈಲಿ ಮಾತ್ರ ಅದೇನು ಮಕ್ಕಳು ಮಕ್ಕಳು ಅಂತ ಬಡ್ಕೋತೀಯ, ಸುಖವಾಗಿರು, ವಿಶ್ವನ ಕೂಟ ಆಟ ಆಡ್ಕೊಂಡಿರು ಸಾಕು ಎನ್ನುತ್ತಾರಂತೆ. ಪರರ ಮಕ್ಕಳನ್ನು ಎಷ್ಟಾದರೂ ಪ್ರೀತಿಸಬಹುದು, ಆದರೆ ತನ್ನ ಹೊಟ್ಟೆಯಲ್ಲಿ ಕೂಸು ಹುಟ್ಟಿದ ಸಮ ಯಾವುದ ತಾನೇ ತೃಪ್ತಿ ಕೊಡಬಲ್ಲುದು. ಈ ಮಾತನ್ನು ಆಕೆ ಆಡಿದಾಗ ನನಗೆ ಕೆಡುಕೆನಿಸಲಿಲ್ಲ. ಪ್ರಪಂಚಕ್ಕೆ ಸತ್ಯವಾದ ಸಂಗತಿಯದು. ಆಕೆಯ ಗಂಡ ಒಂದು ದಿನ ಬೆಳಗಿನ 5:30 ಗಂಟೆಗೆ ಮನೆಗೆ ಬಂದಾಗ ಒಂದು ಸಂಗತಿ ನಡೆಯಿತು. ಅವರು ಬಂದು ತಮ್ಮ ಮನೆಯ ಬಾಗಿಲು ತಟ್ಟಿದಾಗ ಒಳಗೆ ಮಲಗಿದ್ದ ಇವರು ಎದ್ದು ಬಾಗಿಲು ತೆರೆದರಂತೆ. ಆತನ ಮುಖದ ಮೇಲೆ ತಕ್ಷಣ ಸಂಶಯ, ಕೋಪ, ಪ್ರಶ್ನೆ ಮೊದಲಾದ ಭಾವಗಳು ಎದ್ದದ್ದನ್ನು ಇವರು ತಕ್ಷಣ ಗುರುತಿಸಿದರಂತೆ. ಇವರೇ ನಿಮ್ಮ ಮನೆಯವರು ನಮ್ಮ ಮನೆಯಲ್ಲಿ ಮಲಗಿದ್ದಾರೆ, ಅವರಿಗೆ ಇಲ್ಲಿ ಭಯವಾಯಿತಂತೆ ಎಂದ ಮೇಲೆ ಅವರು ನಗುಮುಖ ತಂದುಕೊಂಡು ಇಟ್ಸ್ ಆಲ್ ರೈಟ್, ಥ್ಯಾಂಕ್ ಯು ಎಂದರಂತೆ. ಗಂಡ ಬದ್ದ ಸುದ್ದಿ ಕೇಳಿ ಸುಧಾಬಾಯಿ ಎದ್ದು ಕೆಳಗೆ ಇಳಿದು ಹೋದರು. 8 ಗಂಟೆಯ ಹೊತ್ತಿಗೆ ಸುಧಾಬಾಯಿ ಓಡುತ್ತಾ ಮೆಟ್ಟಿಲುಗಳನ್ನು ಹತ್ತಿ ಬಂದು, ಬರ್ರಿ ಕೆಳಗ್ ನೋಡ್ರಿ, ಇವರು ಜಗಳ ಹುಡಿಕೊಂಡು ಕೂತಾರಾ ಎಂದರು. ನನಗೂ ಕೇಳಿ ಆಶ್ಚರ್ಯವಾಯಿತು. ಆತ ಹೆಂಡತಿಯನ್ನು ಶಂಕಿಸುತ್ತಿರುವರೇ ಎಂದು ಚಿಂತೆಯೂ ಆಯಿತು. ಇವರ ಹಿಂದೆ ನಾನು ಇಳಿದು ಹೋದೆ. ಡಾಕ್ಟರ್ ನಾಡಗೌಡರು ಆ ಸಿಖ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದು ಹಿಡಿದು ಹೊಡೆಯುತ್ತಿದ್ದರು. ಅವನು ಬರೀ ಆತ್ಮರಕ್ಷಣೆಗಾಗಿ ಮಾತ್ರ ಕೈಕಾಲುಗಳನ್ನು ಆಡಿಸುತ್ತಿದ್ದನೇ ಹೊರತು ಪ್ರತಿಯಾಗಿ ಕೈ ಮಾಡುತ್ತಿರಲಿಲ್ಲ. ನಾನು ಹಾಗೆ ಬಂದದ್ದೇ ಸುಳ್ಳು ಎಂದವನು ವಾದಿಸುತ್ತಿದ್ದ. ನೀನು ಕುಡಿದಿದ್ದೇ ನಿನಗೆ ನೆನಪಿಲ್ಲದಿರಬಹುದು, ಆದರೆ ನೀನು ಬಂದಿದ್ದು ಖರೆ ಎಂದು ಡಾಕ್ಟರ್ ಅವನಿಗೆ ಸಿಕ್ಕಿದ ಕಡೆಯೆಲ್ಲ ಹೊಡೆಯುತ್ತಿದ್ದರು. ಡಾಕ್ಟರೇನು ಕಡಿಮೆಯಲ್ಲ, ದೈತ್ಯನಂತಹ ಆಳು. ಅಷ್ಟರಲ್ಲಿ ಅಕ್ಕಪಕ್ಕದ ಕಟ್ಟಡಗಳ 7-8 ಜನರು ಸೇರಿದ್ದರು. ಸಿಖ್ನವನು ಸುಗಂಧ ಮತ್ತು ಅಲಂಕಾರ ವಸ್ತುಗಳ ಏಜೆಂಟನಂತೆ ಒಬ್ಬನೇ ಇದ್ದ. ನಾನು ಈ ಕಟ್ಟಡವನ್ನೇ ಬಿಟ್ಟು ಹೋಗ್ತೀನಿ, ನನ್ನನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಂಡ ಮೇಲೆ ಡಾಕ್ಟರ್ ಅವನನ್ನು ಬಿಟ್ಟು ಬಿಟ್ಟರು. ಮರುದಿನವೇ ಅವನು ಅಲ್ಲಿಂದ ತನ್ನ ಸಾಮಾನುಗಳನ್ನು ಸಾಗಿಸಿಕೊಂಡು ಹೊರಟು ಹೋದ. ನಾವು ಮೇಲೆ ಹತ್ತಿ ಬಂದ ನಂತರ ಇವರು, ಈ ಡಾಕ್ಟರ್ ಭಾವಿ ಸಮಾಜ ನಿರ್ಮಾಣದ ಸಿದ್ಧಾಂತ ಅರ್ಥವಾಗುವುದಿಲ್ಲ ಎಂದು ನಕ್ಕರು. ರೆಬೋಲೋಳ ಕಟ್ಟಡದ ಇತರ ವಾಸಿಗಳು ನನ್ನನ್ನು ಗುರುತಿಸುವ ಮಟ್ಟಿಗೆ ಪರಿಚಿತರಾಗಿದ್ದರು.
ಅವರು ಯಾರೂ ನನ್ನೊಡನೆ ಮಾತನಾಡುತ್ತಿರಲಿಲ್ಲ. ಅವರನ್ನು ಮಾತನಾಡಿಸುವ ಅಗತ್ಯ ನನಗೂ ಇರಲಿಲ್ಲ. ನಮ್ಮ ಸ್ನೇಹ ಆಳವಾಗುತ್ತಾ ಹೋದಂತೆ ನಾನು ರೆಬೆಲೋ ಇಬ್ಬರು ಪರಸ್ಪರ ವೈಯಕ್ತಿಕ ವಿಷಯಗಳನ್ನು ಸಹ ಮಾತನಾಡುತ್ತಿದ್ದೆವು. ಮಾರ್ಚ್ ತಿಂಗಳ ಅಂತ್ಯವಿರಬೇಕು. ಒಂದು ದಿನ ಮೊದಲೇ ಫೋನ್ ಮಾಡಿ ತಿಳಿಸಿ ನಾನು ಸಂಜೆ 5 ಗಂಟೆಯ ವೇಳೆಗೆ ಅವಳ ಮನೆಗೆ ಹೋದೆ. ಅವಳು ಎಂದಿನಂತೆ ಟೀ ಬಿಸ್ಕತ್ಗಳೊಡನೆ ಸತ್ಕರಿಸಿದಳು. 6 ಗಂಟೆಯ ವೇಳೆಗೆ ಅವಳು ಮತ್ತೆ ಟೀ ತರಲು ಅಡಿಗೆ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಾಗ ನನಗೆ ಹೊತ್ತು ಕಳೆಯುವುದೇ ಬೇಸರವಾಯಿತು. ಕಿಟಕಿಯಿಂದ ಹೊರಗೆ ಕಾಣುವ ಸಮುದ್ರ, ಅದರ ಮೇಲೆ ತೇಲುತ್ತಿದ್ದ ಹಡಗು, ಸ್ಟೀಮರ್ಗಳೆಲ್ಲವೂ ನೀರಸವಾಗಿ ಕಾಣುತ್ತಿದ್ದವು. ಸ್ವಾಭಾವಿಕವಾಗಿ ನಾನು ಹಿಂದಿರುಗಿ ನೋಡಿದಾಗ ನನ್ನ ದೃಷ್ಟಿಯು ಕನ್ನಡಿಯ ಸ್ಟ್ಯಾಂಡಿನ ಮೇಲಿದ್ದ ಒಂದು ಅಂತರ್ದೇಶೀಯ ಅಂಚೆ ಪತ್ರದ ಮೇಲೆ ಬಿತ್ತು. ಮತ್ತೊಬ್ಬರ ಕಾಗದ ಓದುವ ಅಭ್ಯಾಸ ನನಗಿಲ್ಲ. ಆದರೆ ರೆಬೋಲೋಗೆ ಸೇರಿದೆಂಬ ಕಾರಣದಿಂದ ಕುತೂಹಲ ಮೂಡಿ ಎದ್ದು ನಿಂತು ಅದನ್ನು ಬಿಡಿಸಿ ಓದಿದೆ. ಇಂಗ್ಲಿಷ್ನಲ್ಲಿ ಬರೆದ ಆ ಕಾಗದದ ಶೈಲಿಯಿಂದ ಅದು ಆಂಗ್ಲೋ ಇಂಡಿಯನ್ ಅಥವಾ ರೈಲ್ವೆ ಡ್ರೈವರ್ನ ಕಾಗದ ಎಂದು ಸ್ಪಷ್ಟವಾಯಿತು. ರೆಬೋಲಳನ್ನು ಡಾರ್ಲಿಂಗ್ ಎಂದು ಸಂಬೋಧಿಸಿತ್ತು. ಕಾಗದವು ಪರಿಚಿತವಾದ ಕೆಲವು ಪ್ರಣಯಗಳ ಶಬ್ದದೊಡನೆ ಬ್ರೂಕ್ ಎಂಬ ಹೆಸರಿನಿಂದ ಮುಕ್ತಾಯವಾಗಿತ್ತು. ಅದು ರೆಬೆಲೋಳ ಗಂಡನದೇ ಎಂಬುದು ನನಗೆ ಸ್ಪಷ್ಟವಾಯಿತು. ರೆಬೆಲೋಳು ಆಫೀಸ್ನಲ್ಲಿ ಮಿಸ್ ಎಂದೇ ಕರೆಸಿಕೊಳ್ಳುತ್ತಿದ್ದಳು. ಹಾಗೆ ಕರೆಸಿಕೊಳ್ಳುವುದೇ ಕಂಪನಿಯ ಸೆಕ್ರೆಟರಿಗಳು ಕೆಲಸ ಮಾಡುವ ಹೆಂಗಸಿಗೆ ಒಪ್ಪುತ್ತೆ. ರೆಬೆಲೋ ಎಂಬುದು ಅವಳ ತಂದೆಯ ಕಡೆ ಹೆಸರು. ಕಾಗದದಲ್ಲಿ ಹೆಚ್ಚು ಏನೂ ಇರಲಿಲ್ಲ. ವರ್ಗಕ್ಕೆ ಪ್ರಯತ್ನಿಸುತ್ತಿದ್ದೇನೆ, ಸಿಕ್ಕಬಹುದು, ಅಲ್ಲಿಯ ತನಕ ಸಾವಧಾನದಿಂದ ಇರಬೇಕು, ಇತಿ ನಿನ್ನ ಒಲವಿನ ಇತ್ಯಾದಿ. ಕಾಗದ ಮಡಿಸಿ ಅದರ ಜಾಗದಲ್ಲಿ ಇಟ್ಟೆ. ಅವಳು ಮತ್ತೆ ಟೀ ತರುವ ವೇಳೆಗೆ ಸಂಜೆ ಗತ್ತಲು ಕವಿಯುತ್ತಿತ್ತು. ಸ್ನಾನ ಮಾಡಿದಳೆಂದು ಮೈಗೆ ಹಾಕಿದ ಸುವಾಸನೆಯ ಸಾಬೂನು ಹೇಳುತ್ತಿತ್ತು. ಇಬ್ಬರು ಒಂದೇ ದಿಂಬನ್ನು ಹೊರಗೆ ಸಹ ಚಾ ಸೇವಿಸಿದ ಮೇಲೆ ನಾನು ಕೇಳಿದೆ, ರೆಬೆಲೋ, ನಿನ್ನ ಮದುವೆಯಾದ ಮೇಲೆ ಗಂಡನು ಕೂಡ ಎಷ್ಟು ದಿನ ಸಂಸಾರ ಮಾಡಿಕೊಂಡಿದ್ದೆ? ಅದನ್ನು ಯಾಕೆ ಕೇಳ್ತೀಯಾ ಪತಿ? ನಿನಗೆ ಬೇಡವಾದರೆ ಹೇಳ್ಬೇಡ, ತಿಳ್ಕೋಬೇಕು ಅಂತ ಮನಸ್ಸಾಯ್ತು. 3 ವರ್ಷ ಜೊತೆಯಲ್ಲಿದ್ದೆವು, ಮತ್ತೆ ಬೇರೆ ಹೋದ್ರಿ ಯಾಕೆ? ನಾವೇನು ಬೇರೆ ಹೋಗ್ಲಿಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಹಾಗೆ ಮಾಡಿತು. ಓ, ಇನ್ನು ನಿನಗೆ ಆ ಸಂಗತಿ ಗೊತ್ತೇ ಇಲ್ಲವೇ ಎಂದು ಸೆರಗಿ ತನ್ನ ಭುಜವನ್ನು ಹೊರಗಿ ನನ್ನ ಕಾಲಿನ ಮೇಲೆ ತನ್ನ ಕಾಲು ನೀಡಿಕೊಂಡು ವಿರಾಮವಾಗಿ ಕುಳಿತು ಹೇಳಿದಳು. ಅವರು ಇಲ್ಲೇ ಬಾಂಬೆ ಸೆಂಟ್ರಲ್ನಲ್ಲಿ 3rd ಗ್ರೇಡ್ ಡ್ರೈವರ್ ಆಗಿದ್ದಾರೆ. ಕೆಲಸದ ಮೇಲೆ ಹೋದರೆ 2 ರಾತ್ರಿ ಒಳಗೆ ಬರುತ್ತಿದ್ದರು. ನಾನು ಆಗ ಯೂನಿವರ್ಸಲ್ ಫರ್ನಿಚರ್ಸ್ ಕಂಪನಿಯಲ್ಲಿ ಟೈಪಿಸ್ಟ್ ಆಗಿದ್ದು ಸ್ಟೆನೋಗ್ರಫಿ ವ್ಯಾಸಂಗ ಮಾಡುತ್ತಿದ್ದೆ. ನನ್ನ ಸ್ಟೆನೋಗ್ರಫಿ ಪರೀಕ್ಷೆಯಾಗಿತ್ತು. ಅಷ್ಟರಲ್ಲಿ ಇವರು 2nd ಗ್ರೇಡ್ ಡ್ರೈವರ್ ಆಗಿ ಬಡ್ತಿಗೊಂಡು ಸೂರತಿಗೆ ವರ್ಗ ಮಾಡಿತು. ಅದೇ ಸಮಯದಲ್ಲಿ ನನಗೂ ಈಗ ಇರುವ ಕಂಪನಿಯಲ್ಲಿ ಸೆಕ್ರೆಟರಿ ಕೆಲಸ ಸಿಕ್ಕಿತು. ಹೆಚ್ಚು ಕಡಿಮೆ 300 ರೂಪಾಯಿ ಸಂಬಳ. ಅದನ್ನು ಬಿಟ್ಟು ಬಿಡುವುದು ಹೇಗೆ? ನನ್ನನ್ನು ಬಾಂಬೆಯಲ್ಲಿ ಬಿಡಿ ಎಂದು ಇವರು ಕೇಳಿಕೊಂಡರೆ ರೈಲ್ವೆಯವರು ನಿನ್ನ ಬಡತಿ ತಪ್ಪಿ ಹೋಗುತ್ತೆ ಅಂದರು. ಮತ್ತೆ ವರ್ಗಕ್ಕೆ ಪ್ರಯತ್ನಿಸುವುದು ಅಂತ ತೀರ್ಮಾನಿಸಿ ಸೂರತ್ತಿಗೆ ಹೋದರು. ನಾನು ಇಲ್ಲೇ ಉಳಿದೆ. ಸೂರತ್ತು ಹತ್ತಿರವಿದೆ. ಇವರು ಆಗಾಗ್ಗೆ ಬೊಂಬಾಯಿಗೆ ಬೇಗ ಬೇಗ ಬರುತ್ತಿದ್ದರು. ಮತ್ತೆ 3 ವರ್ಷ ಕಳೆಯಿತು. ಇವರಿಗೆ ಹತ್ತಿರಕ್ಕೆ ಆಗುವ ಬದಲು ಅಜ್ಮೇರಿಗೆ ವರ್ಗವಾಯಿತು. ಅಷ್ಟರಲ್ಲಿ ಸಂಬಳ ರಿವಿಷನ್ನಲ್ಲಿ ಆಗಿ ಇವರಿಗೆ 400 ರೂಪಾಯಿ ಸಿಕ್ಕುವಂತಾಯಿತು. ಮತ್ತೇನು ಮಾಡುವುದು? ದೂರವೇ ಹೋದರು. ಇಲ್ಲಿಗೆ ಬರುವುದಕ್ಕೆ ಪ್ರಯತ್ನಿಸುತ್ತಲೇ ಇದ್ದಾರೆ. ಆದರೆ ಸಿಕ್ಕಬೇಕಲ್ಲ. ನೀನೇ ಕೆಲಸ ಬಿಟ್ಟು ಅಜ್ಮೇರಿಗೆ ಹೋಗ್ಬಿಡು. ನನ್ನ ಸಂಸಾರದ ಮೇಲೆ ನಿನಗೆ ಇಷ್ಟೊಂದು ಆಸ್ತೆ ಎಂದು ನನ್ನನ್ನು ಒಮ್ಮೆ ಮುದ್ದಿಸಿ ಅವಳು ಹೇಳಿದಳು. ಅದಕ್ಕೆ ನಿನ್ನನ್ನು ಕಂಡರೆ ನನಗಿಷ್ಟು ಪ್ರೀತಿ. ಆದರೆ ನಿನಗೆ ಗೊತ್ತಿಲ್ವೇ, ನಮ್ಮ ಕಂಪನಿಯ ಆಫೀಸರ್ ಮ್ಯಾನೇಜರ್ ರಾಮಚಂದ್ರನೇ ಇದ್ದಾನಲ್ಲ, ಅವನು ಮುಂದಿನ ವರ್ಷ ರಿಟೈರ್ ಆಗ್ತಾನೆ. ಆ ಕೆಲಸನ ನನಗೆ ಕೊಡಿಸ್ತೀನಿ ಅಂತ ಮ್ಯಾನೇಜರ್ ಭರವಸೆ ಕೊಟ್ಟಿದ್ದಾರೆ. 600 ರೂಪಾಯಿ ಸಂಬಳ. ಹೇಗೆ ಬಿಡೋದಲ್ವಾ? ಹಾಗಾದ್ರೆ ನಿನ್ನ ಗಂಡನನ್ನೇ ರಾಜೀನಾಮೆ ಕೊಟ್ಟು ಬರುವಂತೆ ಹೇಳು. ಇದೇನು ನಿನಗಿಷ್ಟು ಆಸ್ತೆ? ಗಂಡಸು ಕೆಲಸ ಇಲ್ಲದೆ ಇದ್ರೆ ಚೆನ್ನವಾ? ಇನ್ನು 2-3 ವರ್ಷದಲ್ಲಿ ಅವರು 1st ಗ್ರೇಡ್ ಡ್ರೈವರ್ ಆಗಿ ಮೈನ್ ಲೈನ್ಗೆ ಬರ್ತಾರೆ. ರಿಟೈರ್ ಆಗೋ ಹೊತ್ತಿಗೆ 1200 ಗ್ರೇಡ್ ಬಿಡಬಹುದಾ? ಹಾಗಾದ್ರೆ ಸಂಸಾರ ಮಾಡೋದು ಯಾವಾಗ? ಪತಿ, ನೀನು ತುಂಬಾ ತುಂಟ, ಸುಮ್ಮನಿರು, ಮಾತನಾಡಬೇಡ. ರೆಬೆಲೋ, ನೀನು ನಿನ್ನ ಗಂಡನನ್ನು ಪ್ರೀತಿಸುವುದಿಲ್ವೇ? ಅಫ್ಕೋರ್ಸ್ ಐ ಲವ್ ಹಿಮ್ ಸೋ ಫ್ಯಾಷನೇಟ್ಲಿ ಎಂದು ಹೇಳಿ ಅವಳು ನನ್ನ ತೋಳನ್ನು ಬಿಗಿಯಾಗಿ ಹಿಡಿದು ಎಳೆದುಕೊಂಡು ನನಗೆ ಮುದ್ದಿಟ್ಟು ಹೋದಳು. ಅವಳ ಮಾತು ನನಗೆ ಸರಿಯಾಗಿ ಅರ್ಥವಾಗುವುದಿಲ್ಲ. ಅವಳು ಪ್ರತಿ ರವಿವಾರವೂ ಚರ್ಚಿಗೆ ಹೋಗುತ್ತಾಳೆ. ತನ್ನ ಗಂಡನನ್ನು ತುಂಬಾ ಪ್ರೀತಿಸುತ್ತಾಳೆ. ಆಫೀಸ್ನಲ್ಲಿ ಕೆಲಸ ಮಾಡಿ ಸಂಬಳ ತರುತ್ತಾಳೆ. ಮನೆಯಲ್ಲಿನೂ ಸ್ವಚ್ಛವಾಗಿ ಇಟ್ಟುಕೊಂಡಿದ್ದಾಳೆ. ಮತ್ತೇನು ಬೇಕು? ನಾನು ಕೇಳಿದೆ. ನಿನ್ನ ಗಂಡ ತುಂಬಾ ದೂರದಲ್ಲಿರುವವನು. ಅವರಿಗೂ ಪ್ರಾಯದ ವಯಸ್ಸು. ಅಕಸ್ಮಾತ್ ಅವರು ಬೇರೆ ಯಾರ ಜೊತೆಯಲ್ಲಾದರೂ ವಿಶ್ವಾಸ ಬೆಳೆಸ್ಕೊಂಡಿದ್ರೆ ನೀನು ಕ್ಷಮಿಸ್ತೀಯಾ? ನಿನ್ನ ಪ್ರಶ್ನೆಗಳೆಲ್ಲ ಬರೀ ಊಹೆ ಪತಿ. ಮೈ ಡಿಯರ್, ಯಾಕೆ ಇವತ್ತು ಹೀಗೆಲ್ಲ ಕೇಳ್ತಿದೀಯಾ? ನಿನ್ನ ಮೇಲಿನ ಪ್ರೀತಿಗೆ. ಥ್ಯಾಂಕ್ ಯು. ನಾನು ಅವರನ್ನ ಪ್ರೀತಿಸ್ತೀನಿ. ಅಕಸ್ಮಾತ್ ಅವರು ಹಾಗೆ ಮಾಡಿದರೆ ನಾನು ಕ್ಷಮಿಸದೇ ಇರ್ತೀನಾ? ದ್ಯಾಟ್ಸ್ ಬಟ್ ನ್ಯಾಚುರಲ್ ಅಲ್ವಾ? ಆಫ್ಟರ್ ಆಲ್ ಅವರು ಮನುಷ್ಯರಲ್ವಾ? ಮತ್ತೆ ಏನು ಕೇಳಬೇಕೆಂದು ನನಗೆ ತಿಳಿಯಲಿಲ್ಲ. ಈ ದಿನ ನಾನು ಇಷ್ಟು ಮಾತುಗಳನ್ನು ಏಕೆ ಕೇಳಿದನೋ ತಿಳಿಯದು. ನನ್ನನ್ನು ಹೊರಗೆ ಕುಳಿತು ಅವಳು ಅದೇನೋ ಯೋಚಿಸುತ್ತಿದ್ದಳು. ಆ ಕೋಣೆಯಲ್ಲಿ ಫ್ಯಾನ್ ತಿರುಗುತ್ತಿದ್ದರೂ ನನಗೆ ಶೆಕೆಯಾಗುತ್ತಿತ್ತು. ಸ್ನಾನ ಮಾಡಿ ಬಂದು ಕುಳಿತ ರೆಬೋಲಳ ಮೈ ಸಹ ಬೆವರುತ್ತಿತ್ತು. ಎಲ್ಲಾದರೂ ಹೊರಗೆ 1/2 ಗಂಟೆ ತಿರುಗಾಡಿಕೊಂಡು ಬರೋಣ ಎಂದು ಸೂಚಿಸಿದೆ. ನಿಧಾನವಾಗಿ ಮನೆಗೆ ಹೋದ್ರೆ ನಿನಗೇನು ಆಕ್ಷೇಪ ಇಲ್ವೇ ಎಂದು ಅವಳು ಕೇಳಿದಳು. ಹತ್ತಿರದಲ್ಲೇ ಇದ್ದ ಗೇಟ್ವೇ ಕಡೆ ಬೇಡವೆಂದು ಅವಳೇ ಸೂಚಿಸಿದಳು. ಎಸ್ಸೋ ಕಟ್ಟಡದ ಹಿಂಭಾಗದಿಂದ ನಿಧಾನವಾಗಿ ತಿರುಗಾಡಿಕೊಂಡು ಇಬ್ಬರು ನಾರಿಮನ್ ಪಾಯಿಂಟ್ನ ಹತ್ತಿರ ಹೋಗುವಾಗ ಆಗಲೇ 8 ಗಂಟೆಯಾಗಿತ್ತು. ಸಂಜೆಯನ್ನು ಕಳೆಯಲು ಸಮುದ್ರದ ಮರಳಿನ ಮೇಲೆ ಮುತ್ತಿಕೊಂಡು
ಜನಗಳು ತಿರುಗಿ ಹೋಗುತ್ತಿದ್ದರು. ಕೆಲವರು ತಮ್ಮ ಕಾರುಗಳನ್ನು ನಾರಿಮನ್ ಪಾಯಿಂಟಿನ ಹತ್ತಿರದ ಬೈಲಿನಲ್ಲಿ ನಿಲ್ಲಿಸಿ ಸಿಮೆಂಟಿನ ಏರಿಯ ಮೇಲೆ ತಿರುಗಾಡುತ್ತಿದ್ದರು. ನಾವಿಬ್ಬರೂ ನೀರಿಗೆ ಹತ್ತಿರವೆಂದು ನೆಲದ ಮೇಲೆ ಕುಳಿತೆವು. ರೆಬೆಲೋಳ ಸ್ಕರ್ಟ್ಸ್ ಉಡಿಗೆ ನೆಲದ ಮೇಲೆ ಕೂರುವುದು ಅನುಕೂಲವೆನಿಸದಿದ್ದರೂ ಅಲ್ಲಿ ಬೆಂಚುಗಳು ಇರಲಿಲ್ಲ. ಸಮುದ್ರದ ನೀರು ಪ್ರಶಾಂತವಾಗಿತ್ತು. ಹಳ್ಳಿಯ ದೊಡ್ಡ ಕೆರೆಯೊಂದರಲ್ಲಿ ಏಳುವಷ್ಟು ಅಲೆಗಳು ಮಾತ್ರ ದಡದ ಗೋಡೆಯನ್ನು ಕೆಳಗಿನ ಬಂಡೆಗಳು ತಟ್ಟುತ್ತಿದ್ದವು. ನಾನು ನೀರನ್ನು ನೋಡುತ್ತಾ ಕುಳಿತೆ. 10 ನಿಮಿಷ ಮೇಲೆ ರೆಬೆಲೋ ಹೇಳಿದಳು, ಆ ಬರೀ ನೀರನ್ನೇನು ನೋಡ್ತೀಯಾ? ಹಿಂದಿರುಗಿ ನೋಡು. ಮೆರಿನ್ ಡ್ರೈವ್ ಚೌಪಾಟಿಯ ಅರೆವೃತ್ತಾಕಾರದ ರಸ್ತೆಯ ದೀಪಗಳು ಎಷ್ಟು ಪ್ರಕಾಶಮಾನವಾಗಿ ಜಗಜಿಗಿಸುತ್ತಿವೆ. ಇದನ್ನು ಬಾಂಬೆಯ ನೆಕ್ಲೆಸ್ ಎಂದು ಕರೆದವರು ನಿಜವಾಗಿ ಕಲಾವಿದರು. ನನ್ನ ಮನಸ್ಸಿಗೆ ನಗು ಬಂತು. ರೆಬೆಲೋಳ ಸ್ವಭಾವವೇ ಹಾಗೆ. ಅವಳು ನನ್ನಂತೆ ಮೌನವಾಗಿ ಸಮುದ್ರವನ್ನು ನೋಡುತ್ತಾ ಕುಳಿತಿರಲಾರಳು. ಚಂದ್ರನ ಬೆಳಕು ಸರಿಯಾಗಿ ಇರಲಿಲ್ಲ. ನೀರು ಕಪ್ಪಗೆ ಕಾಣುತ್ತಿತ್ತು. ಅವಳಿಗೆ ಮುಂಬೈ ವಿದ್ಯುತ್ ಬೆಳಕೆ ಹೆಚ್ಚು ಆಕರ್ಷಕ. ನೀನು ನನ್ನ ಕೈಯಲ್ಲಿ ಮಾತಾಡೋದಿಲ್ಲ ಪತಿ. ನೀವು ಕಲಾವಿದರು. ಅಂದ್ರೆ ಒಂದು ರೀತಿ ಪರ್ವರ್ಟೆಡ್ ಜಾತಿಯ ಜನ ಎಂದು ನನ್ನ ತೋಳು ಹಿಡಿದು ನನ್ನ ಕಡೆಗೆ ಎಳೆದಳು. ನೀರಿನ ಕಡೆಯಿಂದ ನಾನು ಹಿಂಭಾಗಕ್ಕೆ ತಿರುಗಿದೆ. ಸುಮಾರು 10 ಗಜ ದೂರದಲ್ಲಿ ಮತ್ರಾನಿಯವರು ನಮ್ಮ ಕಡೆ ಬರುತ್ತಿದ್ದರು. ಅದನ್ನು ರೆಬೆಲೋ ಗಮನಿಸಿರಲಿಲ್ಲ. ಕೇವಲ ಪ್ರವೃತ್ತಿ ಶಕ್ತಿಯಿಂದ ನಾನು ಗುಡ್ ಈವ್ನಿಂಗ್ ಸರ್ ಎಂದು ಎದ್ದು ನಿಂತೆ. ಹತ್ತಿರ ಬಂದು ಅವರು ಗುಡ್ ಈವ್ನಿಂಗ್ ಎಂದು ನನ್ನ ಜೊತೆಯಲ್ಲಿ ಕುಳಿತುಕೊಂಡರು. ನನಗೆ ಒಂದು ತೀರ್ಣನಾದ ನಾಚಿಕೆ, ಅಧೈರ್ಯ ಜೊತೆಯಲ್ಲಿಯೇ ಉಂಟಾಯಿತು. ಮತ್ರಾನಿಯವರು ಯಾವ ತಪ್ಪು ಭಾವನೆ ಇಲ್ಲದವರಂತೆ, ಈ ಹೊತ್ತಿನಲ್ಲಿ ಸಮುದ್ರ ಚೆನ್ನಾಗಿರುತ್ತೆ, ತುಂಬಾ ಬೆಳೆದಂಗಳಿರಬೇಕು ಅಷ್ಟೇ, ಅದರಲ್ಲೂ ನಿಮ್ಮಂತ ಆರ್ಟಿಸ್ಟಿಗೆ ಸಮುದ್ರವೇ ಮುಖ್ಯ ಸ್ಫೂರ್ತಿ ಎಂದು ರೆಬೆಲೋಳ ಕೆಳಗೆ ತಿರುಗಿ, ಹಲೋ ಮಿಸ್, ಡೂ ಯು ಆಲ್ಸೋ ಲೈಕ್ ದಿ ಸಿ ಎಂದು ಕೇಳಿದಾಗ ಅವಳು ವಿಭ್ರಾಂತಳಾಗದೆ ಸಾಮಾನ್ಯ ಸ್ವರದಿಂದ ಅಫ್ಕೋರ್ಸ್ ಎಂದು ನಕ್ಕಳು. ಮತ್ರಾನಿಯವರು ಬೇಸರ ಕಳೆಯಲು ಇಲ್ಲಿಗೆ ಬಂದಿದ್ದರಂತೆ. ಅವರು ಒಟ್ಟು 3 ಸಿಗರೇಟ್ ಎಳೆದರು. ನಾನು ಅವರೊಡನೆ 2 ಎಳೆದೆ. ಬಲವಂತ ಮಾಡಿದ ಮೇಲೆ ರೆಬೆಲೋ ಒಂದನ್ನು ಕಚ್ಚಿಕೊಂಡು ಅರ್ಧ ಮಾತ್ರ ಸೇದಿ ಎಸೆದಳು. ಅರ್ಧ ಗಂಟೆಯಲ್ಲಿ ನಾವು ಅಲ್ಲಿಂದ ಹೊರಟಾಗ ಮತ್ರಾನಿ ತಮ್ಮ ಕಾರಿನ ಕಡೆಗೆ ಹೊರಟು, ಬನ್ನಿ ನಿಮಗೂ ಲಿಫ್ಟ್ ಕೊಡ್ತೀನಿ ಎಂದರು. ನೀವು ನಡೀರಿ, ಥ್ಯಾಂಕ್ ಯು. ನಾನು ಹೇಗೆ ಚರ್ಚ್ ಗೇಟಿಗೆ ಹೋಗಿ ಟ್ರೈನ್ ಹತ್ತುತ್ತೀನಿ. ಇವರು ಅಂದಾಗೆ ನಿಮ್ಮ ಮನೆ ಯಾವ ಕಡೆ ಎಂದು ಏನೂ ತಿಳಿದವರಂತೆ ರೆಬೆಲೋಳನ್ನು ಕೇಳಿದೆ. ದೆನ್ ಇಟ್ಸ್ ಆಲ್ ರೈಟ್, ಗುಡ್ ನೈಟ್ ಎಂದು ನಮ್ಮಿಬ್ಬರಿಗೂ ಕೈ ಆಡಿಸಿ ಮತ್ರಾನಿಯವರು ಕಾಲಿನ ಬಾಗಿಲು ತೆಗೆದು ಒಳಗೆ ಪ್ರವೇಶಿಸಿ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದರು. ಇದೆಲ್ಲಿಂದ ಬಂತು ಶನಿ ಎಂದು ತನ್ನ 2 ತುಟಿಗಳನ್ನು ಸೇರಿಸಿ ಅರ್ಧ ಸುತ್ತು ತಿರುಗಿಸಿ ರೆಬೆಲೋ ಮೂಗು ಮುರಿದಳು. ಅದು ಬಂದ್ರೆ ನಿನ್ಗೆ ಯಾಕೆ ಗುಡ್ ಈವ್ನಿಂಗ್ ಸರ್ ಅಂತ ಎದ್ದು ನಿಂತೆ? ಅವ್ರು ನಮ್ಮ ಕಡೆ ಬರ್ತಿದ್ರು. ಆದರೂ ಏನು, ನಿಮ್ಮ ಮನೆ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಮಾತನಾಡಿದ್ನಲ್ಲ, ಅದಕ್ಕೆಲ್ಲ ನಾನು ಕೇಳಿದ್ದು. ಇದು ಪರ್ಸನಲ್ ವಿಷಯ. ಅವನಿಗಿದೇನು ಸಂಬಂಧ? ಐ ಡೋಂಟ್ ಕೇರ್. ಇಬ್ಬರೂ ಬಂದ ದಾರಿಯಲ್ಲಿ ಮತ್ತೆ ರೆಬೆಲೋಳ ಮನೆಗೆ ಹೊರಟೆವು. ದಾರಿಯಲ್ಲಿ ನಾನು ಕೇಳಿದೆ, ಇದೇನು ಮತ್ರಾನಿಯವರು ಒಬ್ಬರೇ ಬಂದಿದ್ರಲ್ಲ, ಅವರ ಮಿಸೆಸ್ ಜೊತೆಯಲ್ಲಿ ಇರಲಿಲ್ಲ? ಓ, ಈಗ ಅವರಿಬ್ಬರಿಗೂ ವೈಮನಸ್ಸೇ ಬಂದಿದೆ. ನಿನಗೆ ಗೊತ್ತಿಲ್ವೇ, ಮದುವೆ ಆದ್ಮೇಲೆ ಹೆಂಡತಿ ಮಹಾಲಕ್ಷ್ಮಿಯಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಗೊತ್ತು. ಮದುವೆಯಾದ 4 ದಿನ ಗಂಡ ಹೆಂಡತಿ ಬಹಳ ಕುಣಿದರು. ಈಗ ಇಬ್ಬರಿಗೂ ಹೊಂದೋದಿಲ್ವಂತೆ. ನಿನಗೆ ಯಾಕೆ ಗೊತ್ತು? ಆಫೀಸ್ನಲ್ಲಿ ಗೊತ್ತಾಗುತ್ತೆ. ನೀನು ಫ್ರೀಲಾನ್ಸರ್, ಕಂಪನಿ ಎಲ್ಲ ವಿವರ ನಿನಗೆ ತಿಳಿದಿರೋಲ್ಲ. ಅಂದಹಾಗೆ ಅವರಿಗೆ ಮಕ್ಕಳಾಗಿವೆಯೇ? ಮದುವೆಯಾಗಿ 2-3 ವರ್ಷವಾಯ್ತಲ್ಲ. ಅವಳಿಗೆಂತ ಮಕ್ಕಳು, ತೀರಾ ಮುದುಕಿ ಎಂದು ರೆಬೆಲೋ ಮತ್ತೆ ಮೂಗು ಮುರಿದಳು. ಮತ್ರಾನಿಯವರ ಹೆಂಡತಿಗೆ ಹೆಚ್ಚು ಕಡಿಮೆ 37 ಆಗಿರಬಹುದು. ಅಂದಹಾಗೆ ನಿನ್ನ ವಯಸ್ಸೆಷ್ಟು ಎಂದು ರೆಬೆಲೋಳನ್ನು ಕೇಳಬೇಕು ಎಂದ ತಕ್ಷಣ ನನ್ನ ಮನಸ್ಸಿಗೆ ಬಂದರೂ ನಾನು ಹಾಗೆ ಕೇಳಲಿಲ್ಲ. ನಿನ್ನ ವಯಸ್ಸೆಷ್ಟು ಎಂದು ಶುದ್ಧ ಭಾರತೀಯಳಾದ ಹಳ್ಳಿಯ ಹೆಣ್ಣು ಮಕ್ಕಳನ್ನು ಕೇಳಿದರೆ ಅವರಲ್ಲಿ ಯಾವ ತಪ್ಪು ಅರ್ಥವೂ ಇಲ್ಲ. ಆದರೆ ಐರೋಪ್ಯ ಸಮಾಜದಲ್ಲಿ ಅದು ವಿರಸವನ್ನು ಆಹ್ವಾನಿಸುವ ಪ್ರಶ್ನೆ. ಇಂತಹ ಪ್ರಶ್ನೆಯಿಂದ ರೆಬೆಲೋ ಸುಮ್ಮನಿರುವುದಿಲ್ಲ. ನಾವು ಅವಳ ಮನೆಯನ್ನು ಮುಟ್ಟುವ ವೇಳೆಗೆ 9 ಗಂಟೆಯಾಗಿತ್ತು. ಪಕ್ಕದ ಮನೆಯವರು ತೆಗೆದಿರಿಸಿದ ಹಾಲನ್ನು ಒಳಗೆ ತಂದು ಬಾಗಿಲು ಒಳಗೆ ಮನೆಯ ಬಾಗಿಲು ಹಾಕಿಕೊಂಡು ಬಂದ ರೆಬೆಲೋ ಟೀ ಮಾಡಲಿ ಎಂದು ಕೇಳಿದಳು. ಈಗ ಬೇಡ, ಬಾ ಕೂತುಕೋ ಎಂದು ಕರೆದೆ. ಕೋಣೆಯ ಫ್ಯಾನ್ ಹಾಕಿಕೊಂಡು ಇಬ್ಬರು ಮಂಚದ ಮೇಲಿನ ದಿಂಬನ್ನು ಹೊರಗೆ ಕುಳಿತೆವು. ಕಿಟಕಿಯ ಆಚೆಯ ಸಮುದ್ರವು ಕಾಣುತ್ತಿರಲಿಲ್ಲವಾದರೂ ದೂರದಲ್ಲಿದ್ದ 3-4 ಹಡಗು, ಸ್ಟೀಮರು ಬೆಳಕು ಕಾಣುತ್ತಿತ್ತು. ಆ ದಿನ ನಾವು ಮಾತನಾಡುವ ವಿಷಯ ಮುಗಿದಿತ್ತೇನು. ಮತ್ತೆ ಏನು ತೋರದೆ ನಾನು ಕೇಳಿದೆ, ರೆಬೆಲೋ, ನಿನಗೆ ಮಕ್ಕಳಾಗಬೇಕೆಂಬ ಆಶೆ ಇಲ್ಲವೇ? ಅದೆಲ್ಲ ಯಾಕೆ ಕೇಳ್ತೀಯ ಡಿಯರ್? ನಿನ್ನ ಮೇಲಿನ ಪ್ರೀತಿಗೆ. ಮುಪ್ಪಿನ ವಯಸ್ಸಿನಲ್ಲಿ ನಿನ್ನನ್ನು ನೋಡಿಕೊಳ್ಳುವರು ಯಾರು? ಓ, ಥ್ಯಾಂಕ್ ಯು. ಆದರೆ ಅವಕಾಶವಿಲ್ಲವಲ್ಲ ಎಂದು ಕೇಳುವಾಗ ಅವಳು ನನ್ನ ಬಲಗೈಯ ಬೆರಳುಗಳಿಗೆ ನನ್ನ ಬೆರಳುಗಳನ್ನು ಸೇರಿಸಿ ಆಟವಾಡುತ್ತಿದ್ದಳು. ಯಾಕೆ? ನಿನ್ನ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯೇ? ಅದಲ್ಲ, ಮಗುವಾದರೆ ಅದರ ಲಾಲನೆ ಪಾಲನೆ ಕಷ್ಟವಾಗುತ್ತೆ. ನನ್ನ ಆಫೀಸಿನ ಕೆಲಸದಲ್ಲಿ ಅದನ್ನೆಲ್ಲ ಮಾಡೋರು ಯಾರು? ನಿನ್ನ ಕೆಲಸ ಬಿಟ್ಬಿಡು. ದಿಂಬು ಹೊರಗೆ ಕುಳಿತಿದ್ದ ಆಕೆ ಸೆಟೆದು ಸರಿಯಾಗಿ ಕುಳಿತು ಕೇಳಿದಳು, ನಿನ್ನ ಕೆಲಸ ಅಂತ ನೀನು ಇವತ್ತು ಈಗ 2ನೇ ಸಲ ಹೇಳ್ತಿದ್ಯಾ? ನನ್ನ ಕೆಲಸ ಕಂಡ್ರೆ ನಿನ್ಗೆ ಯಾಕೆ ಮತ್ಸರ? ರೆಬೆಲೋ, ಸಿಟ್ಟು ಮಾಡ್ಕೋಬೇಡ. ಮತ್ಸರಕ್ಕೆಲ್ಲ ನಾನು ಹೇಳೋದು. ನಿನ್ನ ವ್ಯಕ್ತಿತ್ವ ಪೂರ್ಣವಾಗಬೇಕು ಅನ್ನುವ ನಿನ್ನ ಮೇಲೆ ನನಗಿರೋ ಪ್ರೀತಿಗೆ ಹೇಗೆ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಡಿಯರ್. ನಾನು ನಿನ್ನನ್ನು ತಪ್ಪು ತಿಳ್ಕೊಳ್ಳಲ್ಲ. ಆದರೆ ಹಾಗೆ ಮಾಡಿದರೆ ಬೇರೆ ರೀತಿಯಲ್ಲಿ ನನ್ನ ವ್ಯಕ್ತಿತ್ವದ ವಿಕಾಸ ಕುಂಠಿತವಾಗುತ್ತೆ ಅಂತ ನೀನ್ಯಾಕೆ ಯೋಚನೆ ಮಾಡೋಲ್ಲ? ಯಾವ ರೀತಿ? ದಿಸ್ ಇಸ್ ಸಿಂಪಲ್. ನಿನಗಷ್ಟು ಗೊತ್ತಾಗಲ್ವಾ? ಪ್ರತಿಯೊಬ್ಬರಿಗೂ ಅವರವರದೇ ಆದ ಒಂದು ಶಕ್ತಿ ಇರುತ್ತೆ.
ಉದಾಹರಣೆಗೆ ನಾನು ಆಫೀಸ್ನಲ್ಲಿ ಮಾಡ್ತಿರೋ ಕೆಲಸ ಮಾಡೋ ಶಕ್ತಿ ನನಗಿದೆ. ಮುಂದೆ ನಾನು ಆಫೀಸ್ ಮ್ಯಾನೇಜರ್ ಆಗ್ಬಹುದು ಅಂತ ಇಟ್ಕೊ. ಇದನ್ನ ಸಾಧಿಸಿ ಸಾರ್ಥಕ ಪಡಿಸಿಕೊಳ್ಳದಿದ್ದರೆ ನನ್ನ ಜನ್ಮ ವ್ಯರ್ಥ. ಹೀಗೆ ದೇಶದಲ್ಲಿ ಪ್ರತಿಯೊಬ್ಬರು ಹೆಂಗಸಾಗಲಿ ಗಂಡಸಾಗಲಿ ತನ್ನ ವ್ಯಕ್ತಿತ್ವವನ್ನು ಸಾರ್ಥಕ ಪಡಿಸ್ಕೋಬೇಕು. ಈಗ ಪೇಂಟರ್ ಆಗಿ ನೀನು ಸಾರ್ಥಕ ಪಡಿಸ್ಕೊಂಡಿಲ್ವಾ? ಹಾಗೆ ಚಿತ್ರಕಲಾವಿದನಾಗಿ ನಾನು ಸಾರ್ಥಕವಾಗಿದ್ದೀನಿ ಅಂತ ನಿನ್ನ ಅಭಿಪ್ರಾಯವಾ? ರಿಯಲಿ? ನೀನು ಅಂದ್ರೆ ಕಂಪನಿಯಲ್ಲಿ ನಿನ್ಗೆ ಎಷ್ಟು ಹೆಸರಿದೆ ಗೊತ್ತಾ? ನಿನ್ನ ಹಾಗೆ ಐಡಿಯಾನ ಗ್ರಹಿಸಿ ಪೇಂಟ್ ಮಾಡೋರೇ ಇಲ್ಲ ಅಂತ ದ್ಯಾಟ್ ಫೆಲೋ ಮಾತ್ರವೇ ಅಲ್ಲ, ಮ್ಯಾನೇಜರ್ ಸಹ ಹೇಳ್ತಾರೆ. ಏನು ಹೇಳಿದರು ಇವಳ ತಲೆಗೆ ಹಿಡಿಯುವುದಿಲ್ಲವೆಂದು ನನಗೆ ಗೊತ್ತಿದ್ದರು ನನ್ನ ಅಭಿಪ್ರಾಯವನ್ನು ಹೇಳಲೇಬೇಕೆಂದು ನನ್ನಲ್ಲಿ ಯಾವುದೋ ಒಂದು ಶಕ್ತಿ ಒತ್ತಾಯ ಮಾಡಿತು. ನಾನೆಂದೆ, ನನ್ನ ಅಭಿಪ್ರಾಯ ಬೇರೆ ಇದೆ. ನೀನು ಆಫೀಸ್ಗೆ ಹೋಗಿ ಕೆಲಸ ಮಾಡದಿದ್ದರೆ ಅದನ್ನು ಮಾಡೋಕೆ 1 ಕೋಟಿ ಜನ ಕೂಲಿಯವರು ಸಿಗ್ತಾರೆ. ನನ್ನ ಪೇಂಟಿಂಗ್ ಕೆಲಸಕ್ಕೂ ಅಷ್ಟೇ. ಆದರೆ ನನಗೆ ಅನ್ನಿಸುವಂತೆ ಹೆಂಗಸರು ಆಫೀಸಲ್ಲಿ ದುಡಿಯಲೇಬಾರದು. ಅವ್ರ ಮನೆಯಲ್ಲಿ ಅಡಿಗೆ ಮಾಡಬೇಕು, ದಿನವಿಡೀ ಸುಂದರವಾದ ಹಾಡು ಹೇಳುತ್ತಿರಬೇಕು, ಪ್ರತಿದಿನ ಸಾರಿಸಿ ಹೊಸ ಹೊಸ ಹಸೆ ಬರೆಯಬೇಕು, ಗೋಡೆ ಬಾಗಿಲುಗಳ ಮೇಲೆ ಸುಂದರ ಕಸೂತಿಯ ಕೆಲಸಗಳು ಅವರು ಹಾಕುವ ಸುಂದರವಾದ ಕಸೂತಿಯ ಕೆಲಸಗಳು ತೂಗುತ್ತಿರಬೇಕು, ಚಿತ್ರ ಬರೆಯಬೇಕು. ಇಲ್ಲದಿದ್ದರೆ ಸಂಗೀತ ಕಲಿತು ದಿನವೂ ಗಂಡನ ಮುಂದೆ ಹಾಡಿ ಅವನ ಕಲಾಪ್ರಜ್ಞೆಯನ್ನು ಜೀವಂತ ಬಿಡಬೇಕು. ಮತ್ತೆ ಮಕ್ಕಳನ್ನು ಹೆರಬೇಕು ಅನ್ನೋದನ್ನ ಬಿಟ್ಬಿಟ್ಟೆ ಅಲ್ಲ, ಅದನ್ನು ಮಾಡಬೇಕು. ಸಿಲ್ಲಿಪತಿ, ಯು ಆರ್ ಸೆಲ್ಫಿಶ್ ಎಂದು ರೆಬೆಲೋ ನನ್ನ ಕೆನ್ನೆಯನ್ನು ಒಮ್ಮೆ ತನ್ನ ತುದಿ ಬೆರಳುಗಳಿಂದ ತಟ್ಟಿದಳು. ನಾನು ಕೇಳಿದೆ, ರೆಬೆಲೋ, ಒಂದು ಮಾತು ಕೇಳ್ತೀನಿ, ನೀನು ತಪ್ಪು ತಿಳ್ಕೊಕೂಡ್ದು. ನೀನಿವತ್ತು ಬರೀ ವೈಯಕ್ತಿಕ ಮಾತೇ ಆಡ್ತಿದೀಯಾ. ನಿನ್ನ ಸ್ನೇಹ ತುಂಬಾ ಬೆಳೆದು ಹೋಗಿದೆ. ತಪ್ಪು ತಿಳಿದುಕೊಳ್ಳುವ ಮಾತು ನೀನು ಕೇಳೋದು ಏನು ಉಳಿದಿದೆ? ನಿನ್ ಗಂಡ ಇಲ್ಲಿಗೆ ಬರುವುದಂತೂ 6 ತಿಂಗಳು 8 ತಿಂಗಳು ಒಂದ್ಸಲ. ನಾನು ನೀನು ಸ್ನೇಹಿತರಾಗಿದ್ದೀವಿ. ಅಕಸ್ಮಾತ್ ನೀನು ಗರ್ಭಿಣಿಯಾದರೆ ನಿನ್ನ ಗಂಡನಿಗೆ ನಿನ್ ಮೇಲೆ ಅನುಮಾನ ಬರಲ್ವೇ? ಹಾಗೇನ್ ಮಾಡ್ತೀಯಾ? ಆ ಪ್ರಶ್ನೆ ಕೇಳಿ ಅವಳ ಮುಖದ ಮೇಲೆ ಒಮ್ಮೆಲೆ ಕೋಪದಿಂದ ಉರಿ ಎದ್ದಂತೆ ಆಯ್ತು. ಪತಿ, ನೀನು ಪ್ರಶ್ನೆಯಲ್ಲಿ ಅತಿ ಸಲಗಿ ತಗೋತಾ ಇದೆಯಾ? ಅವಳು ಎಚ್ಚರಿಕೆ ನೀಡುವ ದನಿಯಲ್ಲಿ ಹೇಳಿದಳು. ನೀನೇ ಹೇಳಿದ್ಯಲ್ಲ, ನಮ್ಮ ನಡುವೆ ಯಾವ ಅಂತರವೂ ಉಳಿಯದಷ್ಟು ಸ್ನೇಹ ಬೆಳೆದಿದೆ ಅಂತ. ಕೋಪ ಯಾಕೆ ಮಾಡ್ಕೋತೀಯಾ? ಇಷ್ಟೇನಾ ನಿನ್ನ ಸ್ನೇಹದ ಅರ್ಥ? ನಾನು ಸ್ವಲ್ಪ ದಿಟ್ಟವಾಗಿ ಕೇಳಿದೆ. ಕೋಪ ಮಾಡ್ಕೋಬೇಡ ಡಿಯರ್, ತಕ್ಷಣ ಹುಸಿನಕ್ಕೂ ಹೇಳಿದಳು. ಸಂದರ್ಭ ನಿನಗೆ ಗೊತ್ತಿದೆ, ನಾನು ಗರ್ಭಿಣಿ ಆಗೋದಿಲ್ಲ. ಅದಕ್ಕೇನ್ ಮಾಡ್ತೀಯಾ? ಅದೆಲ್ಲ ನಿನ್ಗೆ ಯಾಕೆ ಹೇಳ್ಬೇಕು? ಮೈ ಡಾಕ್ಟರ್ ಅಂಡ್ ಐ ನೋ ಇಟ್. ನಿನ್ನ ಐಕ್ಯ ಹಾಗಾಗುವ ಮಟ್ಟಿಗೆ ಆಗುವುದೇ ಇಲ್ಲ. ವೆಲ್, ನೀನೇನು ಮಾಡಿದರೂ ನಾನು ಅದನ್ನ ಹೇಳೋದಿಲ್ಲ. ಸಿಲ್ಲಿ, ಕೀಪ್ ಕ್ವೈಟ್. ಮತ್ತೆ ನಾನು ಯಾವ ಮಾತನ್ನು ಆಡಲಿಲ್ಲ. 5 ನಿಮಿಷಕ್ಕೂ ಮೀರಿ ಇಬ್ಬರು ಮೌನವಾಗಿದ್ದೆವು. ರೆಬೆಲೋ ತನ್ನ ಕೈಗಾಡಿಯಾರ ನೋಡ್ಕೊಂಡು, 9:30 ಗಂಟೆ ಆಯ್ತು, ಇನ್ನು ಹೊತ್ತೇ ಆಗಿದೆ, ನೀನ್ ರಾತ್ರಿ ಇಲ್ಲೇ ಇದ್ದು ಬಿಡು ಎಂದಳು. ನಾನು ಮನೆಗೆ ಹೋಗಲೇಬೇಕೆಂದು ಹೇಳಿದ ಮೇಲೆ, ಇನ್ನೊಂದ್ಸಲ ಟೀ ತಗೋತೀನಿ ಅಂತ ಹೇಳಿದ್ಯಲ್ಲ, ಕುಡಿದು ವಿಶ್ರಮಿಸಿಕೊಂಡು 10:30 ಗಂಟೆಗೆ ಹೊತ್ತಿಗೆ ಹೊರಡುವಂತೆ ಮಾಡಿಕೊಂಡು ಬರ್ತೀನಿ ಅಂತ ಅಡಿಗೆ ಮನೆಗೆ ಹೋಗಿ ಬಾಗಿಲು ಮುಚ್ಚಿ ಒಳಗಿನಿಂದ ಬೋಲ್ಟ್ ಹಾಕಿಕೊಂಡಳು. ಸುಮಾರು 10 ನಿಮಿಷ ಒಬ್ಬನೇ ಕುಳಿತಿದ್ದ ನನಗೆ ಅವಳ ಮಾತು ನೆನಪಿಗೆ ಬರುತ್ತಿದ್ದವು. ಪ್ರತಿ ಸಲವೂ ಇವಳು ಟೀ ಮಾಡುವಾಗ ಅಡಿಗೆ ಮನೆಯ ಬಾಗಿಲನ್ನೇಕೆ ಹಾಕಿಕೊಳ್ಳುತ್ತಾಳೆ ಎಂದು ಮೊದಲು ಯೋಚಿಸಿದ್ದರೂ ಅದಕ್ಕೆ ನಿರ್ದಿಷ್ಟವಾದ ಉತ್ತರ ಇದುವರೆಗೆ ಹೊಳೆದಿರಲಿಲ್ಲ. ಈ ದಿನ ಅದು ಪೂರ್ತಿಯಾಗಿ ಹೊಳೆದು ಹೋಯಿತು. ಇದುವರೆಗೆ ಸರಿಯಾಗಿ ನಾನು ಅರ್ಥ ಮಾಡಿಕೊಳ್ಳದಿದ್ದ ನಾನೇ ಮೂರ್ಖ. ಮನಸ್ಸು ತಕ್ಷಣ ಮ್ಲಾನವಾಯಿತು. 10 ನಿಮಿಷಗಳಲ್ಲಿ ರೆಬೆಲೋ ಟೀ ಬಿಸ್ಕತ್ ಟ್ರೇ ಕೈಲಿ ಹಿಡಿದು ಅಡಿಗೆ ಮನೆಗೆ ತೆರೆದು ಬರುವ ವೇಳೆಗೆ ನನಗೆ ಅಲ್ಲಿ ಉಳಿಯುವ ಉತ್ಸಾಹವಿರಲಿಲ್ಲ. ನಾನು ಹೇಳಿದೆ, ರೆಬೆಲೋ, ಮರೆತಿದ್ದೆ, ಈಗ ರಾತ್ರಿ 9 ಗಂಟೆಗೆ ದಿಲ್ಲಿಯಿಂದ ಒಬ್ಬ ನೆಂಟರು ಬರುವವರಿದ್ದಾರೆ, ನಾನು ಈಗಲೇ ಹೋಗಬೇಕು. ಅದು ಸುಳ್ಳು ಎಂದವಳು ಹೇಳಿದಳಾದರೂ ನಾನು ನಿಜವೇ ಎಂಬಂತೆ ನಡೆಸಿ ಎದ್ದು ನಿಂತೆ. ನೀನು ನನಗೆ ನಿರಾಶೆ ಮಾಡ್ತಿದ್ದೀಯಾ ಪತಿ, ಹೋಗ್ಬೇಡ, ಟೀ ಕುಡಿದು ನಿಧಾನವಾಗಿ ಹೋಗು ಎಂದವಳು ನನ್ನ ತೋಳು ಹಿಡಿದುಕೊಂಡಳು. ನನ್ನ ಶರೀರದಲ್ಲಿ ಒಂದು ವಿಧವಾದ ಜಿಗುಪ್ಸೆ ಉಂಟಾಗಿತ್ತು. ನಾನು ಹೊರಟೇ ಬಿಟ್ಟೆ. ಎಂಥ ಸನ್ನಿವೇಶವಾದರೂ ಅದಕ್ಕೆ ತಕ್ಕಂತೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಸನ್ನಿವೇಶವನ್ನು ಇಂದಲ್ಲ ನಾಳೆಗಾದರೂ ವಶಪಡಿಸಿಕೊಳ್ಳುವ ಶಕ್ತಿ ರೆಬೆಲೋಳಿಗೆ ಇದೆ. ಆಫೀಸ್ ಮ್ಯಾನೇಜರ್ ಆಗಲು ಅದಕ್ಕಿಂತ ಬೇರೆ ಅರ್ಹತೆ ಯಾವುದು? ನಿನಗಷ್ಟು ಅರ್ಜೆಂಟ್ ಆದ್ರೆ ಹೋಗು, ಟೀನಾದ್ರೂ ಕುಡಿದು ಹೋಗು ಎಂದು ಸಾಸರಿಗೆ ಬಟ್ಟಲು ತಗ್ಗಿಸಿ ಮುಂದೆ ಹಿಡಿದಳು. ನಾನು ಅದನ್ನು ಸೀಪುತ್ತಿರುವಾಗ, ಪತಿ, ನಾನು ನೀನು ಇವತ್ತು ತುಂಬಾ ವೈಯಕ್ತಿಕವಾಗಿ ಮಾತನಾಡಿದೆವು. ಸ್ನೇಹಿತರು ಅತಿ ವೈಯಕ್ತಿಕ ಮುಟ್ಟಿದರೆ ಸ್ನೇಹ ಭಂಗವಾಗುತ್ತದಂತೆ. ಆದರೆ ನಿನ್ನ ಸ್ನೇಹ ಎಂದೆಂದಿಗೂ ಒಡೆಯಲಾರದು ಅಲ್ಲವೇ ಎಂದು ನನ್ನ ಮುಖವನ್ನು ಪರೀಕ್ಷಿಸುತ್ತಾ ಹೇಳಿದಳು. ಎಂದಿಗೂ ಒಡೆಯದು ಎಂದೆ ನಾನು. ನೀನು ಕಲಾವಿದ ಅಂತ ನಾನು ನಿನ್ನನ್ನು ಪ್ರೀತಿಸ್ತೀನಿ ಎಂದು ಅವಳು ಹೇಳಿದಾಗ ನನಗೆ ಮತ್ತೊಮ್ಮೆ ಹೆಮ್ಮೆ ಎನಿಸಿತು. ಬೀಳ್ಗೊಡೆಯ ರೂಢಿಯ ಮಾತು ಕೃತಿಯೊಡನೆ ನನ್ನನ್ನು ಅವಳು ಕಳಿಸುವ ವೇಳೆಗೆ ರಾತ್ರಿ 10 ಗಂಟೆಯಾಗಿತ್ತು. ತುಂಬಾ ಹೊತ್ತಾದ್ದರಿಂದ ಅವಳು ಬಸ್ಸಿನ ಹತ್ತಿರ ಬರಲಿಲ್ಲ. ಹತ್ತಿರದ ಕೊಲೋಬಾ ಕಾಸ್ವೆಯಲ್ಲಿ ನನಗೆ ಬಸ್ ಸಿಕ್ಕಿತು. ಆದರೆ ಅದು ಕ್ಯಾಡಲ್ ರಸ್ತೆಯದಲ್ಲ, ದಾದರಿಗೆ ಹೋಗುವುದು. ಇನ್ನು ಕ್ಯಾಡಲ್ ರಸ್ತೆಯ ಬಸ್ ಸಿಗಲಾರದು. ದಾದರ್ ಮುಟ್ಟಿ ಅಲ್ಲಿಂದ ಸ್ವಲ್ಪ ದೂರ ನಡೆದರೆ ಆಯಿತು ಎಂದು ಅದನ್ನೇ ಹತ್ತಿದೆ. ನನ್ನ ಮನಸ್ಸು ವಿಚಿತ್ರ ಭಾವನೆಗಳಿಗೆ ಸಿಕ್ಕಿತ್ತು. ವಿಷಾದದಿಂದ ಹಿಡಿದು ಉನ್ಮಾದದವರೆಗೆ ಪರಸ್ಪರ ವಿರೋಧಿಗಳಾದ ಭಾವಗಳು ಮನಸ್ಸಿನಲ್ಲಿ ಸುಳಿದು ಮಸಗಿ ಮಾಯವಾಗುತ್ತಿತ್ತು. ರೆಬೆಲೋಳ ಮೇಲೆ ತಿರಸ್ಕಾರ ಉಂಟಾಗಿತ್ತು. ಅವಳನ್ನು ನಾನು ಎಂದಾದರೂ ನಿಜವಾಗಿ ಪ್ರೀತಿಸಿದ್ದೇನೆ ಎಂದು ನನ್ನನ್ನೇ ನಾನು ಕೇಳಿಕೊಳ್ಳುತ್ತಿದ್ದೆ. ಬಸ್ ಅಬ್ದುಲ್ ರಹಮಾನ್ ರಸ್ತೆಯಲ್ಲಿ ಹಾಯ್ದು ಕಾಮಾಟಿಪುರಕ್ಕೆ ಬಂದಿತ್ತು. ನಾನು ಈ ಮಾರ್ಗದ ಬಸ್ಸಿನಲ್ಲಿ ಬಂದದ್ದು ಇದೇ ಮೊದಲು. ಸುಮಾರು 10 ಗಂಟೆಯ ರಾತ್ರಿಯಲ್ಲಿ ಕಾಮಾಟಿಪುರದ ಸೂಳೆಗೇರಿಯ 2 ಕಡೆಗಳಲ್ಲಿಯೂ ಗಿರಾಕಿಗಳನ್ನು ಆಕರ್ಷಿಸುವ ವ್ಯಾಪಾರ ನಡೆದಿತ್ತು. ಗಿರಾಕಿಗಳು ಒಬ್ಬೊಬ್ಬರೇ ಅಥವಾ ಮಿತ್ರರೊಡನೆ ನಿಧಾನವಾಗಿ ತಿರುಗಾಡಿಕೊಂಡು
ಒಂದೊಂದು ಬಾಗಿಲಿನಲ್ಲಿ ನಿಂತಿದ್ದ 7-8 ಜನರ ಸೂಳೆಯರ ಮುಖ ಪರೀಕ್ಷಿಸಿಕೊಂಡು ಮುಂದೆ ಹೋಗುತ್ತಿದ್ದರು. ಬಸ್ ಅಲ್ಲೇ ಒಂದು ಸ್ಟಾಪಿನಲ್ಲಿ ನಿಂತಾಗ ನನಗೆ ತಿಳಿಯದಂತೆ ನಾನು ಇಳಿದು ಬಿಟ್ಟೆ. ಬಸ್ಸು ಮುಂದೆ ಹೋಯಿತು. ಮನಸ್ಸಿನಲ್ಲಿ ಅಸಹ್ಯವಾಗುತ್ತಿದ್ದರೂ ಅಲ್ಲಿನ ವ್ಯಾಪಾರ ನಿರೀಕ್ಷಿಸಬೇಕೆಂಬ ಆಸೆಯಾಯಿತು. ಮನಸ್ಸು ಕ್ಷಣಕಾಲ ಏನನ್ನೋ ಯೋಚಿಸುತ್ತಿತ್ತು. ಬಂದರು, ರೈಲುಗಳು, ಗಿರಣಿಗಳು ಇಲ್ಲದೆ ಹೇಗೆ ಮುಂಬೈ ಆಗಲಾರದು, ಹಾಗೆ ಕಾಮಾಟಿಪುರವಿಲ್ಲದೆ ಅದು ಇರಲಾರದು. ಮುಂಬೈಯಲ್ಲಿ ಪ್ರತಿಯೊಂದು ಭಾರಿ ಪ್ರಮಾಣದ ಉದ್ಯಮವೇ. ನಾನು ಈ ಹಿಂದೆ ಇಲ್ಲಿ ಈ ಪ್ರದೇಶವನ್ನು ಒಮ್ಮೆ ನೋಡಿದ್ದೇನಾದರೂ ಸಂಧಿಗೊಂದಿಗಳ ವಿವರಗಳನ್ನು ವೀಕ್ಷಿಸಿರಲಿಲ್ಲ. ಇದನ್ನು ನೋಡದ ಮುಂಬೈಯ ನಾಗರಿಕನಾರು. ನಾನು ಅಲ್ಲಿಯೇ ಸಂಧಿಗೊಂದಿಗಳಲ್ಲೇ ತಿರುಗಾಡಿಕೊಂಡು ನಡೆದೆ. ಕಪ್ಪು ಬಣ್ಣ ಸಮವಸ್ತ್ರ ಧರಿಸಿದ ಪೊಲೀಸ್ ಹವಾಲ್ದಾರುಗಳು ಕೈಲಿ ಲಟ್ಟ ಹಿಡಿದು ಎಲ್ಲ ಬೀದಿಗಳಲ್ಲೂ ಠಳಾಯಿಸುತ್ತಿದ್ದರು. ಜಾತ್ರೆಯಲ್ಲಿ ನಡೆದಂತೆ ಗಿರಾಕಿಗಳು ಸುತ್ತಿರುಗುತ್ತಿದ್ದರು. 3 ಅಂತಸ್ತುಗಳ ಬಾಗಿಲು, ಕಿಟಕಿ ಮತ್ತು ಬಿಸಿಲು ಮುಚ್ಚೆಗಳಲ್ಲೂ ಸೂಳೆಗಳು ಕಾದು ನಿಂತಿದ್ದರು. ಅದೆಷ್ಟು ಸಂಧಿಗಳು, ಅದೆಷ್ಟೋ ಬೀದಿಗಳು. ನಾನು ಬಂದ ದಾರಿಯಲ್ಲಿ ತಿರುಗಿ ಮತ್ತೆ ಬರುತ್ತಿದ್ದೆನೋ ಅಥವಾ ಅವು ಹೊಸ ಹೊಸ ಸಂಧಿಗಳೋ ತಿಳಿಯದು. ಉತ್ಸಾಹದಿಂದ ಒಳಗೆ ಹೋಗುವ ಒಂದು ತಂಡವಾದರೆ ಒಳಗೆ ಹೋದ 5 ನಿಮಿಷಗಳಲ್ಲಿ ಮುಖದಿಂದ ಬೆವರು ಒರೆಸಿಕೊಂಡು ತಲೆ ತಗ್ಗಿಸಿ ಬರುವ ಜನಗಳ ಮತ್ತೊಂದು ನೋಟವು ನನ್ನ ಮನಸ್ಸನ್ನು ಸೃಷ್ಟಿಗೂ ದುಡಿಮೆಗೂ ಇರುವ ವ್ಯತ್ಯಾಸವನ್ನು ಕುರಿತು ಯೋಚಿಸುವಂತೆ ಮಾಡುತ್ತಿತ್ತು. ಮುಂಬೈಯ 100 ಗಿರಣಿಗಳನ್ನು ಪ್ರವೇಶಿಸುವ ಕೆಲಸಗಾರರು ಎಷ್ಟು ಉತ್ಸಾಹದಿಂದ ಕಸುವಿನಿಂದ ಹೋಗುತ್ತಾರೆಯೋ, ನಮ್ಮ ದುಡಿಮೆ ಮುಗಿಸಿ ಬರುವಾಗ ಅಷ್ಟೇ ಮಟ್ಟಿಗೆ ಹಿಂಡಿದ ಸಿಪ್ಪೆಯಾಗಿರುತ್ತಾರೆ. ಆತ್ಮ ಸಂತೋಷವಿಲ್ಲದೆ ಮುಳುಗುವ ಕ್ರಿಯೆಯು ಅಂತ್ಯದಲ್ಲಿ ಆಯಾಸವಲ್ಲದೆ ಆನಂದ ಹೇಗೆ ಲಭಿಸಬೇಕು? ಶಾರೀರಿಕ ಶ್ರಮ ಗೌಣವಾದುದು. ಕ್ರಿಯೆಯಲ್ಲಿ ತನ್ನ ಆತ್ಮವನ್ನು ಕಾಣುವ ಮಟ್ಟಿಗೆ ತನ್ನತನವಿದ್ದರೆ ಅದರ ಅಂತ್ಯ ಯಾವಾಗಲೂ ಉಲ್ಲಾಸದಲ್ಲಿ ಪರಿಣಮಿಸುತ್ತದೆ. ತನ್ನ ಹೊಲದಲ್ಲಿ ದಿನವಿಡೀ ದುಡಿಯುವ ರೈತನಿಗೂ ಪರರ ಗಿರಣಿಯಲ್ಲಿ ತನ್ನತನವಿಲ್ಲದೆ ಬಳಲುವ ಕೂಲಿಗಾರನಿಗೂ ಇರುವ ವ್ಯತ್ಯಾಸವಿಷ್ಟೇ. ರೆಬೋಲಾಳ ಸಂಗಡ ಇದ್ದು ಬರುತ್ತಿದ್ದ ಸಂಜೆ ಎಲ್ಲ ನನಗೆ ದೈಹಿಕ ಮತ್ತು ಮಾನಸಿಕ ಬಳಲಿಕೆ ಕಾಣುತ್ತಿದ್ದ ಕಾರಣ ಇದೆ ಎಂದು ನನಗೆ ಅರ್ಥವಾಯಿತು. ಸುಮಾರು 11 ಗಂಟೆಯಾಗುತ್ತಾ ಇತ್ತು. ಅಲ್ಲಿಗೆ ಸುತ್ತುತ್ತಿದ್ದ ಗಿರಾಕಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಪೊಲೀಸರ ಹವಲ್ದಾರುಗಳು ಜನಗಳನ್ನು ಆ ಪ್ರದೇಶದಿಂದ ಹೊರಗೆ ಕಳುಹಿಸುತ್ತಿದ್ದರು. ತಿರುಗಿ ನನಗೆ ಆಯಾಸವಾಗಿತ್ತು. ಇನ್ನು ಬಸ್ಸು ಸಿಕ್ಕುವುದಿಲ್ಲ. ಬಾಂಬೆ ಸೆಂಟ್ರಲ್ನಿಂದ ರೈಲ್ ಸಿಕ್ಕಿದರೂ ದಾದರ್ನಿಂದ ಮನೆ ನಡೆಯುವ ಶಕ್ತಿ ನನ್ನ ಕಾಲುಗಳಲ್ಲಿ ಉಳಿದಿಲ್ಲ. ಅಷ್ಟರಲ್ಲಿ ನಾನಿದ್ದ ಸ್ಥಳವು ನನಗೆ ಸರಿಯಾಗಿ ಗೊತ್ತಿತ್ತು. ಅಲೆಕ್ಸಾಂಡ್ರಾದ ಹತ್ತಿರಕ್ಕೆ ಬಂದೆ. ಕೆಲವು ಟ್ಯಾಕ್ಸಿಗಳಿದ್ದವು. ಒಂದರಲ್ಲಿ ಕುಳಿತು ಮನೆಗೆ ಬಂದೆ. ಬಿಲ್ಲು 3 ರೂಪಾಯಿ ಆಗಿತ್ತು. ಬಸ್ಸು ಊಟ ಮಾಡದೆ ಏನೋ ಓದುತ್ತಾ ನನಗಾಗಿ ಕಾಯುತ್ತಿದ್ದಳು. ವಿಶ್ವ ಮಲಗಿದ್ದ. ಇದೇಕೆ ತಡ, ಎಲ್ಲಿಗೆ ಹೋಗಿದ್ದೀರಿ ಮೊದಲಾಗಿ ಅವಳು ಕೇಳಲಿಲ್ಲ. ಇಬ್ಬರೂ ಜೊತೆಯಲ್ಲಿ ಕುಳಿತು ಮೌನವಾಗಿ ಊಟ ಮಾಡಿದೆವು. ಮಲಗುವ ವೇಳೆಗೆ 12 ಪ್ರಭಾವ ಸಮೀಪಿಸುತ್ತಿತ್ತು. ನನ್ನ ಮನಸ್ಸು ಸಮನಾಗಿರಲಿಲ್ಲ. ಮನಸ್ಸು ಹದಗೆಟ್ಟು ಮೈಯನ್ನು ಪ್ರಭಾವಗೊಳಿಸಿತ್ತು. ಬಸ್ಸು ಬೇಡವೆನ್ನಲಿಲ್ಲ. ಬಚ್ಚಲು ಮನೆಯಲ್ಲಿ ಕುಳಿತಾಗ ವಿದ್ಯುತ್ ಬೆಳಕಿನಲ್ಲಿ ಹೊಳೆಯುತ್ತಾ ಎದುರಿಗೆ ಬಿದ್ದಿದ್ದ ಜೀವರಸವನ್ನು ಕಂಡು ನನ್ನ ಮನಸ್ಸು ಈ ಇಡೀ ದಿನ ಅನುಭವವನ್ನು ಕುರಿತು ಯೋಚಿಸಲು ಮೊದಲು ಮಾಡಿತು. ಶರೀರ ಮಾತ್ರ ಬಳಲಿಕೆಯಿಂದ ಉರುಟಿಕೊಳ್ಳುವಂತೆ ಆಗಿತ್ತು. ಕೆಳಗಿನ ಮನೆಯ ನಾಡಗೌಡರು ಹೇಳುವ ಪ್ರಕಾರ ನನ್ನೆದುರಿಗೆ ನಷ್ಟವಾಗಿ ಬಿದ್ದು ಬೆಳಕಿನಲ್ಲಿ ಮಿನುಗುತ್ತಿದ್ದ ವೀರ್ಯವು ಸೈದ್ಧಾಂತಿಕವಾಗಿ ಸಹಸ್ರ ಮಾನವ ಜೀವಗಳನ್ನು ಸೃಷ್ಟಿಸುವ ಶಕ್ತಿ. ಅದನ್ನು ನಷ್ಟಗೊಳಿಸುವ ಸಾರ್ಥಕತೆ ಏನು? ಮನಸ್ಸು ಕಾಮಾಟಿಪುರದ ಸೂಳೆಗೇರಿಯನ್ನು ನೆನಪಿಸಿಕೊಂಡಿತು. ಒಂದು ದಿನಕ್ಕೆ ಅಲ್ಲಿ ನಿರರ್ಥಕವಾಗಿ ವ್ಯಯವಾಗುವ ಮಾನವ ವೀರ್ಯದ ಪ್ರಮಾಣವೇನು? ಇಡೀ ಮಾನವ ಕುಲವು ಇದುವರೆಗೆ ಇತಿಹಾಸವು ಪುನಃ ಆರಂಭವಾಗಿ ಮತ್ತೆ ಈ ಮುಟ್ಟಬಲ್ಲ ಸಂಖ್ಯೆಯಲ್ಲಿ ಸೃಷ್ಟಿಸಬಹುದಾದ ಶಕ್ತಿಯ ನಷ್ಟ ಅದು. ಇದೆಲ್ಲವೂ ಗುರಿ ತಪ್ಪಿದ, ಧ್ಯೇಯ ತಪ್ಪಿದ ನಿರರ್ಥಕ ಶಕ್ತಿಪಾತ. ಮುಂಬೈಯಲ್ಲಿ ಆಗುವ ಔಪಯೋಗಿ ವಸ್ತುಗಳ ಉತ್ಪಾದನೆಯು ಹಿಂದೂಸ್ತಾನದ ಮತ್ತೆ ಯಾವ ನಗರದಲ್ಲೂ ಆಗುವುದಿಲ್ಲ. ನನ್ನ ವಿಚಾರದಲ್ಲಿ ಉತ್ಪಾದನೆಯ ಸೃಷ್ಟಿಯಿಲ್ಲ. ಸೃಷ್ಟಿಯಲ್ಲಿ ಜೀವವಿದೆ, ನವ ಮೌಲ್ಯವಿದೆ. ಮುಂಬೈಯು ಏನನ್ನೂ ಸೃಷ್ಟಿಸಲಾರದು. ಕಾಮಾಟಿಪುರವು ಇಡೀ ಮುಂಬೈಯ ಶಕ್ತಿಪಾತದ ಕೇಂದ್ರ ಬಿಂದು. ದೈತ್ಯ ಪ್ರಮಾಣದಲ್ಲಿ ದಿನವೂ ನಡೆಯುವ ಶಕ್ತಿನಾಶವೇ ಮುಂಬೈ. ಇಲ್ಲಿಯ ಒಂದೊಂದು ಗಿರಣಿಯೂ ಒಂದೊಂದು ಕಾಮಾಟಿಪುರವೇ. ಮುಂಬೈ ಬೆಳೆಯುತ್ತಿದೆ, ಬೃಹತ್ ಮುಂಬೈ ಆಗುತ್ತಿದೆ. ಎಲ್ಲ ರೈಲುಗಳು ಮುಂಬೈಯಿಂದ ಮುಂಬೈಗೆ ಹೋಗುವವೆ. ಇಡೀ ಹಿಂದೂಸ್ತಾನವು ಮುಂಬೈ ಆಗುತ್ತಿದೆ. ಇಷ್ಟು ದಿನವೂ ನನಗೆ ತಿಳಿಯದಂತೆ ನಾನು ಪ್ರತಿದಿನವೂ ಕಾಮಾಟಿಪುರದ ಗಿರಾಕಿ ಆಗಿದ್ದೆ. ಸೂಳೆ ಎಂದರೆ ಇದುವರೆಗೆ ನನ್ನ ಮನಪಟಲದಲ್ಲಿ ಒಂದು ಸುಂದರ ಆಹ್ಲಾದಕರ ಚಿತ್ರವಿತ್ತು. ಆ ಶಬ್ದವು ನಮ್ಮೂರ ಚಂದ್ರಮ್ಮನನ್ನು, ದೇವಿಯನ್ನು ನೆನಪಿಗೆ ತರುತ್ತಿತ್ತು. ಚಂದ್ರಮ್ಮ ನಮ್ಮೂರಿನ ಪಟೇಲ್ ನರಸಿಂಹಗೌಡರ ಸೂಳೆ. ಅವಳ ಮನೆಯ ಮಂಚವೇನು, ದಪ್ಪ ಹಾಸಿಗೆ ಏನು, ಅವಳ ಮೈಮೇಲೆ ರೇಷ್ಮೆಯ ಸೀರೆ, ಚಿನ್ನದ ಪಟ್ಟಿ, ಬಳೆ, ಚೈನು, ಸೇವಂತಿಗೆ ಹೂಗಳೇನು. ನಾನು 6 ವರ್ಷದ ಹುಡುಗ. ಚಂದ್ರಮ್ಮನ ಮಗಳು ಸರಸಿಯ ಜೊತೆ ಆಡುತ್ತಿದ್ದೆ. ಮಧ್ಯಾಹ್ನ ಮನೆಯಲ್ಲಿ ಊಟ ಮಾಡಿದ ನರಸಿಂಹೇಗೌಡರು ತಾಂಬೂಲಕ್ಕೆ ಚಂದ್ರಮ್ಮನ ಮನೆಗೆ ಬರುತ್ತಿದ್ದರು. ಇಸುಕಿದರೆ ಎಲ್ಲಿ ಬಾಡಿ ಹೋದಿತೋ ಎಂಬ ಕರುಣೆಯಿಂದ ಅವಳು ವೀಳ್ಯದೆಲೆಯನ್ನು ನಯವಾಗಿ ಮಡಿಸಿ 2 ಕೈಗಳಲ್ಲಿ 5 ಬೆರಳುಗಳ ಸಂದಿಯಲ್ಲಿ ಸಿಕ್ಕಿಸಿಕೊಂಡು ಯಜಮಾನರಿಗೆ ಕೊಡುತ್ತಿದ್ದಳು. ಎಷ್ಟೋ ದಿನ ನಾನು ಆಸೆಪಟ್ಟು ಅವಳ ಕೈಯಿಂದ ತಾಂಬೂಲ ಇಸಿದುಕೊಂಡು ಹಾಕಿಕೊಂಡಿದ್ದೆ. ನರಸಿಂಹೇಗೌಡರು ನನ್ನ ನೋಡಿ ನಕ್ಕಿದ್ದರು. ಅದೆಷ್ಟು ಹಾಡು ಹಸೆ ಬರುತ್ತಿತ್ತು ಅವಳಿಗೆ. ಹಾರ್ಮೋನಿಯಂ ಬಾರಿಸಿಕೊಂಡು ನಾಟಕದ ಹಾಡುಗಳನ್ನೆಲ್ಲ ಹಾಡುತ್ತಿದ್ದಳು. ನಮ್ಮೂರ ನಾಟಕದ ರಾಮಭಾಗವತರೇ ಚಂದ್ರಮ್ಮ ವಿದ್ಯಾವಂತೆ ಎನ್ನುತ್ತಿದ್ದರು. ನವರಾತ್ರಿಯಲ್ಲಿ ಅವಳು ವೈಭವದಿಂದ ಸರಸ್ವತಿ ಕೂಡಿಸಿ ಹಾಡುವಾಗ ಊರಿನವರೆಲ್ಲ ಬಂದು ತಲೆ ತೂಗುತ್ತಿದ್ದರು. ಮುಂದೆ ಮದುವೆಯಾದರೆ ಚಂದ್ರಮ್ಮನಂತವಳನ್ನೇ ಆಗಬೇಕು ಎಂದು ನಾನು ಯೋಚಿಸಿದ್ದುಂಟು. ಮದುವೆ ಎಂಬ ಮಾತಿನ ಅರ್ಥ ತಿಳಿಯದಿದ್ದ ವಯಸ್ಸಿನಲ್ಲಿ ಚಂದ್ರಮ್ಮನಿಗೂ ಮಕ್ಕಳಾಗುತ್ತಿತ್ತು. ಗೌಡರ ಮನೆಯ ಹೆಂಡತಿಗೂ ಅವಳಿಗೂ ವ್ಯತ್ಯಾಸವಿರಲಿಲ್ಲ. ಚಂದ್ರಮ್ಮ ನಮ್ಮ ಮನೆಗೆ ಬಂದರೆ
ನಮ್ಮ ಅಮ್ಮನೇ ಅವಳಿಗೆ ಕುಂಕುಮ ಕೊಟ್ಟು ಅವಳ ಕೈಯಲ್ಲಿ ಹಾಡು ಹೇಳಿಸಿಕೊಳ್ಳುತ್ತಿದ್ದಳಲ್ಲ. ನನಗೆ 7 ವರ್ಷವಾಗಿದ್ದಾಗ ಮಾವ ಅತ್ತೆ ಎಲ್ಲರೂ ನಮ್ಮ ಊರಿಗೆ ಬಂದಿದ್ದರು. ಭೂದೇವಿ 2 ವರ್ಷದ ಮಗು. ನೀನು ಯಾರನ್ನ ಮದುವೆ ಮಾಡ್ಕೋತಿ ಶ್ರೀಪತಿ ಎಂದು ಕೇಳಿದಾಗ, ನಾನು ಭೂದೇವಿನ ಮದುವೆ ಮಾಡ್ಕೋತೀನಿ, ಚಂದ್ರಮ್ಮನ ಸೂಳೆ ಇಟ್ಕೋತೀನಿ ಎಂದಿದ್ದೆ. ಎಲ್ಲರೂ ನಕ್ಕು ಬಿಟ್ಟಿದ್ದರು. ಸ್ತ್ರೀ ಸೌಂದರ್ಯವು ಮುಪ್ಪನ್ನು ಧಿಕ್ಕರಿಸಿ ಒಂದೇ ದೇಹದಲ್ಲಿ ತನ್ನ ಚಿರಂತನತೆಯನ್ನು ಪ್ರಕಟಿಸುವ ಸ್ವರೂಪಕ್ಕೆ ಸೂಳೆ ಎಂದು ಹೆಸರು. ನಮ್ಮೂರ ದೇವಿ ಗ್ರಾಮ ದೇವತೆ, ಆದರೂ ಅವಳಿಗೆ ಮಕ್ಕಳಾಗುತ್ತಿತ್ತು. ಎಲ್ಲರೂ ಮನೆಗೆ ಅವಳು ಬರುತ್ತಿದ್ದಳು. ಬಣ್ಣ ಕಪ್ಪಿದ್ದರೂ ಅದೇನು ಲಕ್ಷಣ. ಗ್ರಾಮ ದೇವತೆಯ ತೇರಿನಲ್ಲಿ ಬಂಗಾರ ಒಡವೆ ಧರಿಸಿ ಕಳಸ ಹೊರುವ ಗೌರವ ಅವಳಿಗಲ್ಲದೆ ಮತ್ತೆ ಯಾರಿಗೂ ಇಲ್ಲ. ನಮ್ಮ ತಂದೆ ಎಷ್ಟೋ ದಿನ ದೇವಿಯ ಮನೆಗೆ ಹೋಗಿ ವೀಳ್ಯದಲ್ಲಿ ಹಾಕೊಂಡು ಬರುತ್ತಿದ್ದುದುಂಟು. ಜೊತೆಯಲ್ಲಿ ನಾನು ಇರುತ್ತಿದ್ದೆ. ಆದರೆ ನನಗೆ ಕೊಡುತ್ತಿದ್ದ ಎಲೆಯಲ್ಲಿ ಹೊಗೆಸೊಪ್ಪು ಮಾತ್ರ ಇರುತ್ತಿರಲಿಲ್ಲ. ದೇವಿ ನನ್ನ ಕೈಯಲ್ಲಿ ಅಮ್ಮನಿಗೂ ಎಲೆ ಮಡಿಸಿ ಕಳಿಸುತ್ತಿದ್ದಳು. ಸುಗ್ಗಿಯ ಕಾಲದಲ್ಲಿ ಅಮ್ಮ ಅವಳಿಗೆ ಗ್ರಾಮ ದೇವತೆಯ ಪೂಜಾರಿಗೆ ಕೊಟ್ಟಂತೆ 2 ಮೊರ ರಾಗಿ, 2 ಮೊರ ಭತ್ತ, ಕಾಳು, 5 ತೆಂಗಿನಕಾಯಿ ಕೊಡುತ್ತಿದ್ದಳು. ಚಂದ್ರಮ್ಮ ಮತ್ತು ದೇವಿಯರ ಚಿತ್ರವು ನನ್ನ ಮನಪಟಲದಲ್ಲಿ ಮಸುಕಾಗಿ ಅದರ ಬದಲು ಹೊಸತೊಂದು ಚಿತ್ರವೇ ಹುಟ್ಟಿತು. ಕಾಮಾಟಿಪುರದ ಸೂಳೆಯರ ಭಯಾನಕ ಸ್ವರೂಪವೇನು? ಮುಂಬಯಿಯ ಪ್ರತಿನಿಧಿಗಳು ಅವರೇ. ಒಳಗಿನಿಂದ ಹೊರಕ್ಕೆ ಬರುತ್ತಿದ್ದ ಗಿರಾಕಿಗಳ ಮುಖದಲ್ಲಿ ಕಾಣುತ್ತಿದ್ದ ನಿರ್ವೀಯವಾದ ಭಾವ, ಆಯಾಸ ಮತ್ತು ನಿರ್ಜೀವತನಗಳನ್ನು ನೆನೆಸಿಕೊಂಡಂತೆ ನನ್ನ ಹೊಟ್ಟೆಯಲ್ಲಿ ಸಂಕಟ ಆಗುತ್ತಿತ್ತು. ಮೈಯ ಆಯಾಸ ಹೆಚ್ಚಾಗಿ ಮಲಗಿ ಬಿಡಬೇಕೆನ್ನಿಸಿತು. ನಾನು ಎಷ್ಟು ಹೊತ್ತಿನಿಂದ ಇಲ್ಲಿ ಹೀಗೆಯೇ ಕುಳಿತಿದ್ದೇನೆ ಎಂಬುದರ ನೆನಪಾಗಿ ಬೇಗ ಶುದ್ಧೀಕರಣ ಮುಗಿಸಿ ರೂಮಿಗೆ ಬಂದು ನನ್ನ ಹಾಸಿಗೆಯ ಮೇಲೆ ಮಲಗಿದೆ. ಹತ್ತಿರವೇ ಇದ್ದ ಇನ್ನೊಂದು ಹಾಸಿಗೆಯ ಮೇಲೆ ವಸು ವಿಶ್ವನ ಹತ್ತಿರ ಮಲಗಿದ್ದಳು. ನಾನು ಮಲಗಿದ 2 ನಿಮಿಷದ ನಂತರ ವಸು ಕೇಳಿದಳು, ಇಷ್ಟು ಹೊತ್ತಿನ ತನಕ ಬಚ್ಚಲು ಮನೆಯಲ್ಲಿ ಕೂತು ಒಬ್ಬರೇ ಏನು ಯೋಚಿಸುತ್ತಿದ್ದೀರಿ? ನೀವು ಇತ್ತೀಚೆಗೆ ತುಂಬಾ ಮೂಡಿ ಆಗ್ತಿದ್ದೀರಾ? ನಾನು ಅವಳಿಗೆ ಯಾವ ಉತ್ತರ ಕೊಡಲಿಲ್ಲ. ಮತ್ತೆ 5 ನಿಮಿಷ ಬಳಿಕ ಅವಳು ಹೇಳಿದಳು, ಇವತ್ತಿನ ನಿಮ್ಮ ವರ್ತನೆ ವಿಚಿತ್ರವಾಗಿದೆ. ನಿಮ್ಮ ಮುಖದ ಮೇಲೆ ಸ್ವಲ್ಪವೂ ಶಾಂತಿ ಇಲ್ಲ. ಯಾಕೆ? ನಾನು ಚೆನ್ನಾಗಿ ಇದ್ದೀನಿ, ಯಾಕೆ ಹೇಳು ಎಂದು ಮುಚ್ಚಿಕೊಳ್ಳಲೆತ್ನಿಸಿದೆ. ಅವಳು ಮಾತನಾಡಲಿಲ್ಲ. ನಾನು ಬಲವಂತಪಡಿಸಿದೆ. ಮತ್ತೆ ಕೈ ನೀಡಿ ಅವಳು ಕೈಯಟುಕಿಸಿ ಹಿಡಿದುಕೊಂಡು ಹೇಳಲೇಬೇಕೆಂದು ಒತ್ತಾಯ ಮಾಡಿದೆ. ಹೇಗೆ ಹೇಳಲಿ ಎಂದು ನಿಧಾನವಾಗಿ ಹೇಳುವ ರೀತಿ ತಿಳಿಯದೆ 2-3 ನಿಮಿಷಗಳಲ್ಲಿ ಒದ್ದಾಡಿ ನಂತರ ನಿಧಾನವಾಗಿ ತನಗೆ ತಾನೇ ಹೇಳಿಕೊಳ್ಳುವ ಮೆಲುದನಿಯಲ್ಲಿ ಹೇಳಿದಳು. ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಗಾಂಭೀರ್ಯ, ಒಂದು ನಿಧಾನ ಗತಿ, ಕಂಠಕೊಡಿ ಆಲಾಪ ವಿಸ್ತರಿಸಿ ಹಾಡು ಮುಗಿಯುವ ಹೊತ್ತಿಗೆ ಕಾಲವೇ ಮರೆಯುವಷ್ಟು ತಾಳ್ಮೆ ಇರುತ್ತದೆ. ಸಿನಿಮಾ ಹಾಡಿನಲ್ಲಿ ಪ್ರಾರಂಭದಲ್ಲೇ ವಾದ್ಯಗಳ ಅವಂತರ, 2 ನಿಮಿಷದಲ್ಲಿ ಕೂಗಿ ಕುಪ್ಪಳಿಸಿ ಮುಗಿದು ಹೋಗುವ ಆತುರ. ಜೀವನವು ಸಿನಿಮಾ ಹಾಡಾಗಬಾರದು ಅಲ್ವಾ? ತಾಳ್ಮೆ ಇಲ್ಲದಿದ್ದರೆ ಅದೆಂಥ ಜೀವನ? ಈ ಮಾತು ಕೇಳಿ ನನಗೆ ನಾಚಿಕೆಯಾಯಿತು. ಈ ದಿನ ನಾನು ವಸುವಿನೊಡನೆ ನಾಚಿಕೆಗೆಟ್ಟ ಆತುರದಿಂದ ನಡೆದುಕೊಂಡಿದ್ದೆ. ಅದು ನನಗೆ ಕೇಳಿಸಲೇ ಎಂಬಂತೆ ಮೌನವಾಗಿ ಮಲಗಿದೆ. ವಸು ಸುಮ್ಮನಾದಳು. ನಿದ್ರೆ ಬಂದಿರಬಹುದು. ನನ್ನ ಮನಸ್ಸು ವಿಚಾರಗಳ ತುಮುಲವಾಗಿತ್ತು. ಆಗಲೇ ರಾತ್ರಿ 1:30 ಗಂಟೆ. ಕೆಳಗಿನ ಮನೆಯ ಡಾಕ್ಟರ್ ಹೇಳಿದ ಒಂದು ವಿಚಾರ ನೆನಪಿಗೆ ಬಂತು. ಅವರು ಒಂದು ಧ್ವನಿಯಲ್ಲಿ ಹೇಳುತ್ತಾರೆ, 1 cc ವೀರ್ಯದಲ್ಲಿ ಸಹಸ್ರ ಸಂತಾನವನ್ನು ಸೃಷ್ಟಿಸುವ ಜೀವಶಕ್ತಿ ಇದೆ. ಮತ್ತೊಂದು ಧ್ವನಿಯಲ್ಲಿ ಅವರೇ ಹೇಳುತ್ತಾರೆ, ಲೈಂಗಿಕ ಸಂತೋಷ ಮತ್ತು ಸಂತಾನ ಸೃಷ್ಟಿ ಇವೆರಡರೂ ಪರಸ್ಪರ ಸಂಬಂಧವಿಲ್ಲದ ವ್ಯಾಪಾರಗಳು. ಎಂತಹ ಪರಸ್ಪರ ವಿರೋಧಿ ವಿಚಾರಗಳು! ಸಂತಾನ ಸೃಷ್ಟಿ ಬೇಡದವನಿಗೆ ಲೈಂಗಿಕ ಸಂತೋಷದ ಅಧಿಕಾರವೇ ಇಲ್ಲ. ಲೈಂಗಿಕ ಎಂಬ ಶಬ್ದವನ್ನೇ ನಾನು ಮೆಚ್ಚುವುದಿಲ್ಲ. ಅದು ಇಂಗ್ಲಿಷ್ನಿಂದ ಬಂದ ಒಂದು ಕಲ್ಪನೆಯಂತೆ. ಪ್ರತಿಯ ಮೂಲ ಧ್ಯೇಯವೇ ಸಂತಾನ. ಧ್ಯೇಯವನ್ನು ವರ್ಜಿಸಿದ ಕ್ರಿಯೆ ಯಾವುದಿದೆ? ನನಗೆ ಈಗ ಒಂದು ಸಂಗತಿ ಅರ್ಥವಾಗುತ್ತಿದೆ. ಜೀವನವು ನಷ್ಟವಾಗುವಾಗ ಆಗುವ ಸಂಕಟಕ್ಕಿಂತ ಹೆಚ್ಚಿನ ಸಂಕಟವಿಲ್ಲ. ಮರಣಕಾಲದಲ್ಲಿ ಆಗುವ ಸಂಕಟ ಅದೇ. ಜೀವನವು ಸೃಷ್ಟಿಯಾಗುವ ಕ್ರಿಯೆಯಲ್ಲಿ ಲಭಿಸುವ ಸಂತೋಷಕ್ಕಿಂತ ಹೆಚ್ಚಿನ ಸಂತೋಷವಿಲ್ಲ. ಪ್ರತಿಯಲ್ಲಿ ಆಗುವ ಅಮಿತ ಅದಮ್ಯ ಉತ್ಸಾಹಪೂರ್ಣ ಸಂತೋಷದ ಕಾರಣವೂ ಇದೆ. ಜೀವನದ ವಿಜೃಂಭಣೆಯೇ ಸಂತೋಷದ ಮೂಲ ಶ್ರುತಿ. ಕೆಳಗಿನ ಮನೆಯ ಡಾಕ್ಟರ್ ವಿಚಾರ ಎಷ್ಟು ಪೊಳ್ಳಾದ್ದು! ಇಷ್ಟು ದಿನ ನಾನು ಮಾಡಿಕೊಂಡ ವೀರ್ಯದ ನಾಶವೆಷ್ಟು! ಯಾವ ಭ್ರಾಮಕ ವಿಶ್ವಾಸದೊಡನೆ ರೆಬೆಲೊಳೊಡನೆ ಕಳೆದೆನೋ ಅವೆಲ್ಲವೂ ಆತ್ಮನಾಶದ ನಿಮಿಷಗಳು. ಅದು ಕೇವಲ ದೈಹಿಕ ವಿನಾಶ ಕೃತಿಯಲ್ಲ, ಮನೋಬುದ್ಧಿಗಳ ಅಧೋಗತಿಯ ತಾಮಸ ಲೀಲೆ. ರೆಬೆಲೊಳೊಡನೆ ನನ್ನ ಐಕ್ಯವು ಲಕ್ಷ್ಯಪೂರ್ಣವಾಗಿರಲಿಲ್ಲ. ಅದು ಹಾಗೆ ಅಕಸ್ಮಾತ್ ಸಾಧಿಸಿದ್ದರೆ ನಾನು ವಿಷಾದ ಪಡುವ ಕಾರಣವಿತ್ತೆ. ನನಗೆ ಹೀಗೆ ಎನ್ನಿಸುತ್ತದೆ. ಇಷ್ಟು ದಿನವೂ ನಾನು ಅದರ ಆಳವಾದ ಅರ್ಥವನ್ನು ಯೋಚಿಸಿರಲಿಲ್ಲ. ನನಗೆ ಹೊಳೆದೇ ಇರಲಿಲ್ಲ. ನನ್ನ ವೀರ್ಯದಿಂದ ರೆಬೆಲೋ ಗರ್ಭಿಣಿಯಾಗಿ ಮಗುವನ್ನು ಹಿಡಿದಿದ್ದರೆ ಪಿತೃವಿಗೆ ಸಹಜವಾಗಿ ಬರುವ ಅಧಿಕಾರವು ಆ ಮಗುವಿನ ಮೇಲೆ ನನಗೆ ಬರುತ್ತಿರಲಿಲ್ಲ. ವಿಶ್ವ ಹೇಗೆ ನನ್ನವನು ಹಾಗೆಯೇ ರೆಬೆಲೋಳ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದರೆ ಅದು ನನ್ನದಾಗುತ್ತಿರಲಿಲ್ಲ. ಕ್ಷೇತ್ರವೇ ಬೇರೆಯವರು, ಆದರೆ ಆ ಮಗು ರೆಬೆಲೋಳ ಗಂಡನದೂ ಆಗುತ್ತಿರಲಿಲ್ಲ. ಎತ್ತ ಹೋದರೂ ತೊಡಕುಗಳು, ಕೇವಲ ಮಾನಸಿಕ ತೊಡಕುಗಳಲ್ಲ. ಓಹ್, ಹೊಸದೊಂದು ದುರಂತವು ಮನಸ್ಸಿಗೆ ಕಾಣುತ್ತಿದೆ. ನಾನು ವಸುವಿನೊಡನೆ ವ್ಯಭಿಚಾರ ಮಾಡಿದ್ದೇನೆ. ರೆಬೆಲೋಳ ಜೊತೆಗೆ ತಿರುಗಿದುದರಿಂದ ನನ್ನೊಬ್ಬನ ಅಧಪತನವಾಗಿದೆ. ನಾನು ಕಾಮಾಟಿಪುರದಲ್ಲಿ ದಿನವೂ ತಿರುಗಿದ್ದರೂ ಆಗುತ್ತಿದ್ದುದು ನನ್ನೊಬ್ಬನ ಅಧೋಗತಿ ಮಾತ್ರವೇ. ಆದರೆ ಮುಂಬೈಗೆ ಕರೆತಂದಾಗಿನಿಂದ ವಸುವನ್ನು ಅದೇ ರೀತಿ ನಡೆಸಿಕೊಂಡಿದ್ದೇನೆ. ಧ್ಯೇಯವನ್ನು ವರ್ಜಿಸಿದ ಕ್ರಿಯೆಯ ಸಂತೋಷಕ್ಕಾಗಿ ಅವಳನ್ನು ಬಳಸಿದ್ದೇನೆ. ಇದಕ್ಕೆ ಇವಳು ಒಪ್ಪಿದಳಲ್ಲ. ಅವಳು ನನ್ನನ್ನು ಬಳಸಿರುವುದು ಈ ನೀಚ ಸಂತೋಷಕ್ಕಾಗಿಯೇ. ನಾವಿಬ್ಬರೂ ಪಾಪಿಗಳು, ಇಬ್ಬರೂ ಪತಿತರು. ನಾನು ಕೆಟ್ಟವನಾಗುವುದನ್ನು ಸಹಿಸಬಲ್ಲೆ, ಆದರೆ ವಸು ಬೀಳುವುದನ್ನು ಸಹಿಸಿ ಜೀವಿಸಲಾರೆ. ಅವಳನ್ನು ನಾನು ಪ್ರೀತಿಸುವುದಷ್ಟೇ ಅಲ್ಲ, ನನಗೆ ಅವಳು ಪವಿತ್ರಳು, ಪೂಜ್ಯಳು.
ಎಷ್ಟು ಹೊತ್ತಾದರೂ ನಿದ್ದೆ ಬಾರದು ನಾನು ಯೋಚಿಸುತ್ತಾ ಮಲಗಿದ್ದೆ. ನಡುರಾತ್ರಿ ಹೋಗಿ ಭ್ರಾಮಿಯು ಮುಗಿದು ಬೆಳಗಾಗುವ ಹೊತ್ತೇ ಆಗಿರಬಹುದು. ವಸು ಎದ್ದು ಅವಳನ್ನೊಬ್ಬನೇ ಎಬ್ಬಿಸುವ ಸಣ್ಣ ಧ್ವನಿಯಲ್ಲಿ ಕೂಗಿದೆ. ನಾನು ಎಚ್ಚರವಾಗಿದ್ದೀನಿ ಎಂದಳು. ನಾನು ಬಲಗೈ ನೀಡಿದೆ. ಅವಳು ವಿಶ್ವನ ಬೆನ್ನಿನ ಮೇಲೆ ನನ್ನ ಕೈ ನೀಡಿದಳು. ಅವಳ ಹಸ್ತವನ್ನು ಬಿಗಿದು 2 ನಿಮಿಷ ಎಳೆದಿದ್ದು ಹೇಳಿದೆ, ನೀನು ಒಪ್ಪಿದರೆ ಒಂದು ಮಾತು ಹೇಳಿ. ಇನ್ನು ಮುಂದೆ ನಾವು ಬ್ರಹ್ಮಚರ್ಯದಿಂದ ಇರೋಣ. ಎಷ್ಟು ದಿನದಿಂದ ನಾನು ಅದೇ ಯೋಚಿಸುತ್ತಿದ್ದೆ. ಆದರೆ ನಿಮಗೆ ಆಗಬಾರದಲ್ಲ ಎಂದು ಸುಮ್ಮನಿದ್ದೆ ಎಂದು ಅವಳು ನನ್ನ ಹಸ್ತವನ್ನು ಅಂತಃಕರಣ ತುಂಬಿದ ಭಾವುಕತೆಯಿಂದ ಹಿಸುಕಿ ಹೇಳಿದಳು. ಇತ್ತೀಚಿನ ನಿಮ್ಮ ಸ್ವಭಾವವೇ ಒಂದು ತರ ಆಗ್ತಿದೆ. ನಾನೇನು ಮಾಡಲಿ? ಈಗ 7-8 ದಿನದಲ್ಲಿ ಅಮ್ಮನಿಗೆ ಅವಳು ಶನಿವಾರ ರಾಮಪೂಜೆಯ ಪುಸ್ತಕನ ಕಳಿಸುವಂತ ಕಾಗದ ಬರೆದಿದ್ದೆ. ಅದು ಬಂದ ಮೇಲೆ ಶನಿವಾರ ಪೂಜೆ ಮಾಡಿ ಕತೆ ಓದೋಣ. ಶ್ರೀರಾಮ ನಮ್ಮ ಸಂತೋಷದಿಂದ ಇಟ್ಟಿರಬೇಕು. ನನ್ನ ಮನಸ್ಸಿಗೆ ನೆಮ್ಮದಿ ಎನ್ನಿಸಿತು. ಸುಮಾರು 10 ನಿಮಿಷ ನಾನು ಅವಳ ಕೈಯನ್ನು ಹಾಗೆ ಹಿಡಿದು ಮಲಗಿದ್ದೆ. ಅಷ್ಟರಲ್ಲಿ ಏನೋ ನೆನಪಾಗಿ ತಕ್ಷಣ ಎದ್ದು ದೀಪ ಹಾಕಿದೆ. ಏನು ಬೇಕು ಎಂದು ವಸು ಕೇಳಿದಳು. ನಾನು ಬೊಂಬಾಯಲ್ಲಿ ಕೂತು ಬರೆದ ಜೋಗದ ಚಿತ್ರವೆಲ್ಲಿದೆ ಕೊಡು. ವಸು ಹಾಸಿಗೆಯಿಂದ ಎದ್ದು ದೊಡ್ಡ ರಟ್ಟಿನ ಫೈಲಿನಲ್ಲಿ ಜೋಪಾನವಾಗಿ ಇಟ್ಟಿದ್ದನ್ನು ತೆಗೆದುಕೊಟ್ಟಳು. ಯಾವುದೋ ಒಂದು ಗೆರೆಯನ್ನು ವರ್ಣ ವಿನ್ಯಾಸವನ್ನು ನಾನು ತಿದ್ದಬಹುದು ಎಂದು ಭಾವಿಸಿರಬೇಕು. ನನ್ನ ಕೈಗೆ ಬಂದ ತಕ್ಷಣ 4 ಪಾಲಿಗೆ ಗೀಳಿ ಹಾಕಿಬಿಟ್ಟೆ. ಇದೇನು ಹುಚ್ಚು ಕೆಲಸ ಎಂದು ಕೈ ತೆಡೆದಳು. ನಿಜವಾದ ಕಲೆ ಇಲ್ಲದಿದ್ದರೆ ಅದು ಮನೆ ಖಾಲಿ ಇರಲಿ. ಇಂಥ ಚಿತ್ರ ಇರಬಾರದು. ಈ ಚಿತ್ರದ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಾಗಿದೆಯಲ್ಲ ಎಂದಳು. ಅವಳು ಸುಮ್ಮನಾದಳು. ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ದೀಪ ಆರಿಸಿ ನಡಿ ಮಲಗೋಣ ಎಂದು ನಾನು ಹಾಸಿಗೆ ಕಡೆಗೆ ಹೋದಾಗ ವಸು ಆಗಲೇ ಬೆಳಗಾಗ್ತಾ ಇದೆ, ಇನ್ನೇನು ಮಲಗುವುದು ಎಂದು ಅಡಿಗೆ ಮನೆಗೆ ಹೋಗಿ ತನ್ನ ಬೆಳಗಿನ ಕೆಲಸವನ್ನು ಪ್ರಾರಂಭಿಸಿದಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.